ಜೀವಿತದಲ್ಲಿ ಮಾಡುತ್ತದೆ. ಯಾಕಂದರೆ ಒಬ್ಬರ ಪ್ರಾರ್ಥನೆಯಲ್ಲಿ ಬಲಹೀನ ಇರ್ತಂದ್ರೆ ಇನ್ನೊಬ್ಬರು ಪ್ರಾರ್ಥನೆಯಲ್ಲಿ ಬಲ ಇರ್ತದ, ಅವ್ರ ಪ್ರಾರ್ಥನೆ ద్వారా ನಿಮ್ಮ ದೇವರು ರಕ್ಷಿಸತಕ್ಕಂಥದ್ದಾಗಿರ್ತಾರೆ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣನ್ನು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮೌನವಾಗಿರದೆ ಪ್ರಾರ್ಥಿಸೋಣ. ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆ, ಈಗೋ ನಿನ್ನ ಒಂದು ಪಾದ ಸನ್ನಿಧಾನದಲ್ಲಿ ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸಿ ಒಳ್ಳೆಯ ದೇವ ಸೇವಕರಿದ್ದ ನಮ್ಮ ಮಧ್ಯದಲ್ಲಿಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿರುತ್ತದೆ. ಕರ್ತನೆ, ನಿನ್ನ ಮಕ್ಕಳು ಕೈಗಳು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ. ದೇವರೇ, ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ನನಗೆ ಗೊತ್ತುಂಟು. ಕರ್ತನೆ, ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರನ್ನ ರಕ್ಷಿಸಿ ಎಂಬುದು ನಾವು ಪ್ರಾರ್ಥಿಸ್ತಕ್ಕಂಥದ್ದು. ನಿಮ್ಮ ವಾಕ್ಯದಲ್ಲಿ ಹೇಳಿದ್ರೆ ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಬಲ್ಲಿ ಎಂಬುದಾಗಿ ನೋಡ್ತೇವೆ. ಕರ್ತನೆ, ಯಾಕಂದರೆ ಒಬ್ಬ ಕುರುಡನಾಗಿರ್ತಕ್ಕಂಥವನು ಕಣ್ಣನ್ನು ಪಡೆದುಕೊಂಡಾಗ ಆತನ ಸಾಕ್ಷಿ ಕೊಡ್ತಕ್ಕಂಥದ್ದು. ನನ್ನ ಸೋದರ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಭಕ್ತಿಹೀನರಾಗಿ ನೀವು ಪ್ರಾರ್ಥನೆ ಮಾಡಬೇಡಿ, ಭಕ್ತರಾಗಿ ನೀವು ಪ್ರಾರ್ಥನೆ ಮಾಡಿರಿ. ನಿಮಗೆ ಏನು ಬೇಕಾಗಿರ್ತದೋ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಬೇಡಿ, ನೀವು ಪಡೆದುಕೊಳ್ಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ತಕ್ಕಂತಾನೆ. ಯಾಕಂದರೆ ಬೇಡಿ ನಾನು ಕೊಡ್ತಾ ಹುಡುಕ್ರೆ ನಿಮ್ಮನ್ನು ಸಿಗ್ತಾ ತಟ್ಟೆ ನಿಮ್ಮ ನಾನು ತೆರೀತಾ ಅಂತ ಹೇಳಿದ್ದಾನೆ. ಪ್ರೇರಿ, ಈ ವಾರವೆಲ್ಲ ದೇವರು ನಮ್ಮನ್ನು ಅದ್ಭುತವನ್ನು ನಡೆಸಿದ್ದಾನೆ. ಈ ವಾರವೆಲ್ಲ ಅದ್ಭುತವನ್ನು ನಡೆಸಿದ ದೇವರು ಸ್ಪಷ್ಟವಾಗಿ. ಈ ಮುಂದಿನ ವಾರದಲ್ಲಿ ನಾವು ಎಚ್ಚೆಟ್ಟಿದ್ದೇವೆ. ಆಲ್ರೆಡಿ ನಿಮ್ಗೆ ಏನು ಬೇಕಾಗಿರ್ತದೋ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ. ಒಂದು ವೇಳೆ ಏನಾದರೂ ಪಾಪ ದ್ರೋಹ ಅಪರಾಧ ಇಟ್ಟುಕೊಂಡು ನೀವು ದೇವರು ನನಗೆ ಇದು ಕೊಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಕೊಡಲ್ಲ. ನೀವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿದ್ದೀರಿ. ಇನ್ನು ಮುಂದೆ ನೀವು ಪಾಪ ಮಾಡಲಿಕ್ಕೆ ಅವಕಾಶ ನಿಮಗಿಲ್ಲ. ಒಂದೇ ಒಂದು ನಿಮಿಷ ನೀವು ಪ್ರಾರ್ಥಿಸಿ ನೀವು ಬೇಕಾಗಿರ್ತಕ್ಕಂಥ ವಿಷಯದಲ್ಲಿ. ಯಾಕಂದರೆ ದೇವರು ಒಳ್ಳೆಯದನ್ನೇ ಕೊಡುವವನಾಗಿದ್ದಾನೆ. ಪ್ರೇರಿ, ಇವಾಗ ನಿಮ್ಮ ಒಂದು ವಿಷಯಗೋಸ್ಕರ ಪ್ರಾರ್ಥಿಸ್ರಿ. ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ತಾಯಿ ತಂದೆನೋ, ನಿಮ್ಮ ಬಳಗದವರು ಯಾರಾದರೂ ಒಂದು ಕಷ್ಟದಲ್ಲಿ, ರೋಗದಲ್ಲಿ, ವ್ಯಾಧಿಲಹರೇನೋ ಅವರಿಗೆ ಪ್ರಾರ್ಥಿಸ್ರಿ. ಯಾರಿಗದ ರಕ್ಷಣೆ ಇಲ್ಲೇನೋ, ಹೌದು ಅವರಿನ್ನೂ ಒಂದು ದೇವರಿಗೆ ಸ್ತುತಿ ಮಾಡತ್ತಾರೆ, ಆರಾಧನೆ ಮಾಡ್ತಾರೆ, ಹೊರತು ಅವರಿಗೆ ರಕ್ಷಣೆ ಇಲ್ಲೇನೋ, ಕರ್ತನ ದೇಹ ರಕ್ತ ಅವ್ರ ಒಳಗಿಲ್ಲೇನೋ, ಅವರಿನ್ನೂ ದಿಕ್ಕ ತೆಗೆದುಕೊಂಡಿಲ್ಲೇನೋ, ಒಂದು ಸರ್ತಿ ಅವರಿಗೆ ಪ್ರಾರ್ಥಿಸ್ರಿ. ದೇವರೇ, ನನ್ನ ತಂದೆಗೆ ನಾನು ಪ್ರಾರ್ಥಿಸ್ತಾ, ನನ್ನ ತಾಯಿಗೆ ನಾನು ಪ್ರಾರ್ಥಿಸ್ತಾ, ದೇವರೇ ನನ್ನ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತಾ, ನಮ್ಮ ಕುಟುಂಬದಗೋಸ್ಕರ ನಾವು ಪ್ರಾರ್ಥಿಸ್ತಾ. ಇವ್ರಿಗೆ ರಕ್ಷಣೆ ಇಲ್ಲ ದೇವರೇ. ಇವರು ವಾಕ್ಯವನ್ನು ಕೇಳಿದ್ದಾರೆ, ರಕ್ಷಣೆ ದೇವ್ರಿಗೆ ಅಷ್ಟೇ ಹೊರತು ದೀಕ್ಷಾಸನಲ್ಲ ದೇವರಿಗೆ. ನಿನ್ನ ದೇಹ ರಕ್ತ ಒಳಗಿಲ್ಲ, ಅವ್ರಿಗೆ ಕಂಸಮದಲ್ಲಿ ಮಾರ್ಪಡಿಸಿದ ದೇವರ ಪ್ರಾರ್ಥಿಸಿ. ನೀವು ಪ್ರಾರ್ಥನೆ ಮಾಡೋದ್ರೆ ನಿಮ್ಮವರಿಗೆ ರಕ್ಷಣೆ ಆಗಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಕರ್ತನಿಗೆ ಸ್ತುತಿ ಮಾಡತ್ತೀರಿ, ಆರಾಧನೆ ಮಾಡಿದ್ರೆ ಉತ್ತಮ. ನಿಮ್ಮವರು ಕೂಡ ಸ್ತುತಿ ಆರಾಧನೆ ಮಾಡಬೇಕು ದೇವ್ರ ಸನ್ನಿಧಿಯಲ್ಲಿ. ಅದಕ್ಕಾಗಿ ಅವರಿಗಾಗಿ ಪ್ರಾರ್ಥಿಸಿ. ಒಂದು ನಿಮಿಷ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿಮಗೆ ಸ್ತೋತ್ರವಾಗಲಿ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದಾರೆ ದೇವರೇ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು. ಅವ್ರು ಯಾರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾರೆ ಗೊತ್ತಿಲ್ಲ ದೇವರೇ. ಅವ್ರನ್ನ ರಕ್ಷಿಸಿದ್ದೇವೆ. ಅಥವಾ ಮರಣಕರ ರೋಗದಲ್ಲೇನೋ, ಅಥವಾ ಇನ್ನೂ ಏನಾರ ಸಂಕಟವನ್ನು ಎದುರ್ಕೊಳ್ತಕ್ಕಂಥವ್ರಾಗಿದ್ದಾರೆ. ವ್ಯಾಪಾರ ಬಿಸ್ನೆಸ್ ಮಾಡಿ ಹಾಳಾಗಿದ್ದಾರೆ, ಅಥವಾ ಲೌಕಿಕ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಬಿದ್ದೋಗಿದ್ದಾರೆ. ದೇವರೇ, ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಿದ್ರು ದೇವರೇ, ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರನ್ನ ರಕ್ಷಿಸ್ತೀವಿ ಅನ್ನೋದು ನಾವು ಪ್ರಾರ್ಥಿಸ್ತಾ ಬೇರೆ ಹೇಳಿದ ದೇವರೇ. ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಕ್ಕಳು ಪ್ರಾರ್ಥನೆ ಕೇಳಿ ಒದಗಿಸ್ಕೊಳ್ಬೇಕಾಗ್ತದೆ. ಇವಾಗ ನೀವು ಯಾರ ಕೈ ತಿಳ್ಕೊಂಡು ಪ್ರಾರ್ಥಿಸ್ತಿದ್ರು ಅವರಿಗೆ ಪ್ರಾರ್ಥನೆ ಮಾಡಿ. ಅವ್ರಿಗೆ ಏನು ಸಮಸ್ಯೆ ಗೊತ್ತಿಲ್ಲ, ಅವ್ರಿಗೇನು ಕೊರತೆ ಗೊತ್ತಿಲ್ಲ. ನಿನ್ನ ಪ್ರಾರ್ಥನೆಯಲ್ಲಿ ಬಲಶಕ್ತಿ ಇದ್ದ ಕಾರಣ ಬಲಹೀನನ್ನು ದೇವರು ಇರಿಸ್ತಾನೆ. ಪ್ರಾರ್ಥನೆ ಮಾಡುವಾಗ ಕೆಳಗೆ ಬಿದ್ದಂಥ ವ್ಯಕ್ತಿಗಳನ್ನು ದೇವರು ನಿನ್ನ ಮೇಲಕ್ಕೆ ಎತ್ತುತ್ತಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬಿದ್ದಂಥ ಈ ಸ್ಥಳದಲ್ಲಿ ಅವರು ಮೇಲೆ ಕೇಳುವಾಗ ನಿನ್ನ ಆಲಯದಲ್ಲಿ ಕರ್ತನೆ ಪ್ರಾರ್ಥಿಸುವಾಗ ಬಲಪಡಿಸ್ತೇವೆ. ನಮ್ಮಲ್ಲಿ ಕುರುಬನೆ ರಕ್ಷಿಸಲು
ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಡಿ ಅನ್ನೋದನ್ನ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ ಬಸವನ ನಾವು ಪ್ರಾರ್ಥಿಸ್ತೇವಯ್ಯ. ಅವರು ಸಂಬಂಧಪಟ್ಟಂತ ರೋಗ ವ್ಯಾಧಿಗಳು ಬಿಡುಗಡೆ ಕೊಡು, ಅವರಿಗೆ ಸ್ವಸ್ಥತೆ ನೀಡಿ ಒಳ್ಳೆ ಆರೋಗ್ಯ ಕೊಡೋಣ ಕರ್ತನೆ. ಇವಾಗ ಅವ್ರ ರಕ್ಷಣೆ ಮಾರ್ಗದಲ್ಲಿ ಬರುವುದು ಕರ್ತನೆ, ಇದನ್ನು ಶೋಧನೆ ಎದುರ್ಕೊಳ್ಳೋದನ್ನು ಕರ್ತನೆ. ಆದರೆ ಸಂಪೂರ್ಣವಾಗಿ ಅವರನ್ನು ಬಿಡುಗಡೆ ಕೊಟ್ಟು ಸ್ವಸ್ಥತೆ ನೀಡಿ ಒಳ್ಳೆ ಆರೋಗ್ಯ ಕೊಟ್ಟ ನಾವು ಪ್ರಾರ್ಥಿಸ್ತೇವೆ. ಅಯ್ಯ ದೇವರೇ ಸ್ತೋತ್ರವಾಗಲಿ ದೇವರೇ. ಥ್ಯಾಂಕ್ ಯು ಲಾರ್ಡ್. ಮುಂದೆ ಸ್ವಸ್ಥತೆ ಮಾಡಿ ಸ್ತೋತ್ರ. ನಿಮಗೆ
ದೇವರೇ, ಅವ್ರ ಒಳಗೆ ಮಾತ್ರನೇ ಅದ್ಭುತ, ಅವ್ರಿಗೆ ಮಾತ್ರನೇ ರಕ್ಷಣೆ ಬೇಕಾಗ್ತಾನೆ. ಯಾರು ನಿನ್ನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು ಮುಚ್ಚಿಕೊಳ್ಳಕ್ಕೆ ಅವಕಾಶ ಬೇಕಾಗ್ತಾನೆ. ಅವರ ಆತ್ಮ ಪ್ರಾಣ ಶರೀರವೆಲ್ಲ ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ಬಲದಿಂದ ತುಂಬಲ್ಪಡಬೇಕಾಗ್ತಾನೆ. ಇವತ್ತೆಷ್ಟು ಜನರ ಬೇಕಾಗ್ತಾನೆ ತಮ್ಮ ತಮ್ಮ ರೋಗಗಳಿಂದ, ವ್ಯಾಧಿಗಳಿಂದ, ಸಂಕಟಗಳಿಂದ, ಶೋಧನೆ ವೇದನೆಗಳಿಂದ ಸೈತಾನ ಕೊಟ್ಟಿಗೆ ಸ್ತೋತ್ರ. ಮತ್ತು ನಜರತ್ ಯೇಸು ಕ್ರಿಸ್ತನಲ್ಲಿ ಅವಕ್ಕೆಲ್ಲ ಬೆಂಕಿಯನ್ನು ನಾವು ಸುಟ್ಟು ನಾಶ ಮಾಡಬೇಕಾಗ್ತಾನೆ. ಈ ನಾಶ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ಬೇಕಾಗ್ತಾನೆ. ಒಂದು ವಿಷಯ ನಾವು ಪ್ರಾರ್ಥನೆ ಮಾಡೋಣ. ರೇಷ್ಮಾ ಸಹೋದರಿಗೋಸ್ಕರ TV ಮತ್ತು ಲಂಗ್ಸ್ ಸಮಸ್ಯೆಯಿಂದ ಆಕೆ ರೋಗದಲ್ಲಿ ಬಲಾಡ್ತಾಳೆ. ಲಂಗ್ಸ್ ಒಂದು ಡ್ಯಾಮೇಜ್ ಆಗಿದೆ, ಸ್ಪಷ್ಟವಾಗಿ ಉಸಿರಾಟಕ್ಕೆ ತೊಂದರೆಗೆ ಒಳಗಾಗಿದ್ದಾಳೆ. ಮೇಲಿರ್ತಕ್ಕಂಥ ಮತ್ತು ತಿರುಗಿ ಬಂದ ರೋಗ TB. ದೇವರ ಮಗಳಿಗೆ ಸ್ವಸ್ಥತೆ ಮಾಡಲಿ, ಬಿಡುಗಡೆ ಕೊಡಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೊಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋದ್ರೆ ಆ ಮಗಳಿಗೆ ದೇವರು ಸಂಪೂರ್ಣವಾಗಿ ಸ್ವಸ್ಥತೆ ಮಾಡಿದ್ದಾರೆ. ನೂತನವಾಗಿ ಲಂಗ್ಸ್ ಅನ್ನು ಮಗಳಿಗೆ ದೇವರು ಒದಗಿಸಿಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಪ್ರೇರೆ ಭಕ್ತಿ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಭಕ್ತನಾಗಿದ್ದ ನಾವೆಲ್ಲರೂ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಆ ಮಗಳಿಗೆ ಸ್ವಸ್ಥತೆ ಕೊಡ್ತಾನೆ. ಸ್ಪಷ್ಟವಾಗಿ ರಾಣಿ ಸೋದರಿ ನಾವು ಪ್ರಾರ್ಥನೆ ಮಾಡೋಣ. ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗಾಗಿ ಪ್ರಾರ್ಥನೆ ನಾವು ಪ್ರಾರ್ಥಿಸ್ತೇವೆ. ಸ್ಪಷ್ಟವಾಗಿ ಲಿವರ್ ಸಂಬಂಧಪಟ್ಟಂಥ ರೋಗದಿಂದ, ಕಿಡ್ನಿ ಸಂಬಂಧಪಟ್ಟಂಥ ರೋಗ ವ್ಯಾಧಿಯಿಂದ ದೇವರ ಮಗಳು ಕೂಡ ಬಿಡುಗಡೆ ಕೊಡುತ್ತೇವೆ. ನಿನ್ನ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ಅವ್ರ ರೋಗ ವ್ಯಾಧಿಗಳನ್ನು ಶಪಿಸ್ತೇವಪ್ಪ ಕರ್ತಾನೆ. ನಜರತ್ ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣ ಬಿಡುಗಡೆ ಕೊಡಪ್ಪ ಕರ್ತಾನೆ. ಒಂದ್ಸತಿ ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಸೇವಕರಿಗಾಗಿ, ಸೈನಿಕರಿಗಾಗಿ, ನಾಯಕರಿಗಾಗಿ, ವೈದ್ಯರಿಗಾಗಿ, ಎವ್ಯಾಂಜಲಿಸ್ಟ್ಗಳಿಗಾಗಿ, ಸುವಾರ್ತೆ ಪ್ರಕಟಿಸ್ತಕ್ಕಂಥ ದೇವರ ಸೇವಕರಿಗೆ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ನಾಯಕರುಗಳಿಗೆ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆ ನಾಯಕರು ಬೇಕಪ್ಪ, ಸರಿಸಮನೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ಬೇಕಪ್ಪ ಕರ್ತಾನೆ. ನಮ್ಮವರು ಬೇಕಪ್ಪ ಕರ್ತಾನೆ. ಅಲ್ಲಲ್ವಿಯ ಒಳ್ಳೆ ನಾಯಕರನ್ನು ಕೂಡ ಕರ್ತಾನೆ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಳ್ಳೆ ನಾಯಕರನ್ನು ಕೂಡ ಕರ್ತಾನೆ. ಸರಿಸಮಾನತೆ ನೋಡ್ತಕ್ಕಂಥ ನಾಯಕರನ್ನು ಕರ್ತಾನೆ. ಇನ್ನು ನಮ್ಮ ಒಂದು ನಾಯಕರು ಹೇಳ್ಬೇಕಪ್ಪ ಕರ್ತಾನೆ. ನಮ್ಮ ನಾಯಕರು ಸ್ಪಷ್ಟವಾಗಿ ದೇಶದಲ್ಲಿ ಮಾತಾಡ್ತಕ್ಕಂಥ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ನಾಯಕರು ನಮಗೆ ಬೇಕಪ್ಪ ಕರ್ತಾನೆ. ನಮ್ಮನ್ನು ಒದಗಿಸ್ಕೊಡಪ್ಪ ಕರ್ತಾನೆ. ಸುವಾರ್ತೆ ಪ್ರಕಟಿಸ್ತಕ್ಕಂಥ ಸೇವಕರುಗಳಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವ್ರು ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ನಿನ್ನ ಕೃಪೆ ತೋರ್ಸಯ್ಯ. ಎಲ್ಲೆಲ್ಲಿ ಸುವಾರ್ತೆ ಇಲ್ಲೋ ಅಂತ ಪಟ್ಟಣದಲ್ಲಿ ಬಲವಾಗಿ ಸುವಾರ್ತೆ ಹರಡಬೇಕಪ್ಪ ಕರ್ತಾನೆ. ನೀನು ಬರುವ ಸಮಯ ಬಹಳ ಶೀಘ್ರವಾಗಿದೆ ಕರ್ತಾನೆ. ಅದರಲ್ಲಿ ಅನೇಕ ಆತ್ಮ ನಿನ್ನ ಕಡೆ ತಿರುಗಿಕೊಳ್ಬೇಕಪ್ಪ ಕರ್ತಾನೆ. ಅಂತ ಒಂದು ಕಾರ್ಯಗಳನ್ನ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವಯ್ಯ. ಸುವಾರ್ತೆ ಪ್ರಕಟಿಸ್ತಕ್ಕಂಥವ್ರಿಗೆ ಯಾವ ಕೊರತೆ, ಯಾವ ಸಮಸ್ಯೆ, ಯಾವ ಶೋಧನೆ ಗೊತ್ತಿಲ್ಲ ದೇವ್ರೆ. ಎಲ್ಲವನ್ನು ನೇಗಿಸಪ್ಪ ಕರ್ತಾನೆ. ಅವ್ರ ಕಷ್ಟ, ಅವ್ರ ಶೋಧನೆ ಪರಿಹಾರ ಮಾಡುತ್ತೇವ್ರೆ. ಸುವಾರ್ತೆ ಪ್ರಕಟಿಸ್ತಕ್ಕಂಥ ಸೇವಕರು ಕುಟುಂಬಗಳನ್ನು ಬಲಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅಯ್ಯ ಸೈನಿಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಬಾರ್ಡರ್ ಮೇಲೆ ನಮಗಾಗಿ ಹೊರತಕ್ಕಂಥರಾಗಿದ್ದೇವೆ. ಪೊಲೀಸ್ ಅಧಿಕಾರಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ, ಬಲಪಡಿಸ್ತೇವೆ. ಅಯ್ಯ ಸೈನಿಕರನ್ನು ಕೂಡ ಬಲಪಡಿಸಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ, ವೈದ್ಯರಿಗೆ ನಾವು ಪ್ರಾರ್ಥಿಸ್ತಾ, ಯಾವ ವೈದ್ಯನು ಮೋಸದ ವೈದ್ಯ ಮಾಡದಾಗೆ, ಅಯ್ಯ ರೋಗಿಗಳಿಗೆ ಒಳ್ಳೆ ಔಷಧ ಕೊಡುವ ಹಾಗೆ, ಆ ಔಷಧ ಕೊಟ್ಟಿರುವಾಗ ಅವ್ರ ಶರೀರ ಸಹಕರಿಸುವ ಕೃಪೆ ತೋರಿಸಯ್ಯ. ಅಯ್ಯ ಒಂದು ರೋಗಿಗಳ ವಿಷಯವನ್ನು ನಾವು ಪ್ರಾರ್ಥನೆ ಮಾಡಿದೆವು ಕರ್ತಾನೆ. ವೈದ್ಯರ ವಿಷಯವನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತಾನೆ. ಒಳ್ಳೆ ಔಷಧ ಸಿಗುವ ಕೃಪೆ ತೋರಿಸಿ ಅಯ್ಯ. ನಮ್ಮೊಂದು ಕಮಿಟಿಯಲ್ಲಿ ಕರ್ತಾನೆ ಚರ್ಚ್ಗಳಿಲ್ಲ ದೇವ್ರೆ. ಒಳ್ಳೆ ಚರ್ಚ್ಗಳು ಮುಂದಿನ ದಿನ ಹೇಳ್ಬೇಕಪ್ಪ ಕರ್ತಾನೆ. ಈಗ ಒಂದು ಒಬ್ಬರಿಬ್ಬರಿದ್ದಿರ್ಬೋದಪ್ಪ ಕರ್ತಾನೆ. ಮುಂದಿನ ದಿನಮಾನದಲ್ಲಿ ಅನೇಕ ಒಂದು ಚರ್ಚ್ಗಳು ಹೇಳ್ಬೇಕಪ್ಪ ಕರ್ತಾನೆ. ಅನೇಕ ನ್ಯಾಯವಾದಿಗಳು ನಮ್ಮ ಇರ್ಬೇಕಪ್ಪ ಕರ್ತಾನೆ. ಕಾರ್ಯ ಮಾಡೋದೇವ್ರೆ ನಿನಗೆ ಮಾತ್ರ ಮಹಿಮೆ ಆಗ್ಬೇಕಪ್ಪ ಕರ್ತಾನೆ. ಅಯ್ಯ ಗೊತ್ತು ಉತ್ತಮವಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಆರಾಧನೆ ಮಾಡಿದಪ್ಪ ಕರ್ತಾನೆ. ತಿರುಗಿ ಗೊತ್ತು ಅನೇಕ ವಿಷಯಗಳು ನಾವು ಪ್ರಾರ್ಥನೆ ಮಾಡುವಾಗ ನೀನು ಸಹಾಯ ಮಾಡಿದ ಸ್ತೋತ್ರ. ನಮ್ಮ ದರ್ಶನಲ್ಲಿ ಕರ್ತಾನೆ UP, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ, ದೆಹಲಿ, ಮುಂಬೈ, ಗುಜರಾತ್ ಪಟ್ಟಣ ಕೊಟ್ಟಿದ್ದಯ್ಯ. ಈ 7 ಪ್ರಾಂತಗಳಿಗಾಗಿ ಈ ವರ್ಷವೆಲ್ಲ ಪ್ರಾರ್ಥನೆ ಮಾಡಿ ಕರ್ತಾನೆ. ಈ 7 ಪ್ರಾಂತಗಳಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಈ 7 ಪ್ರಾಂತಗಳಲ್ಲಿ ನಿನಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿ ಅಂಧಕಾರ ದುರತನ ಮುರಿಯಲ್ಪಡ್ಲಿಕ್ಕೆ, ನಿನಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ನಾಲ್ಕೆ ಒಂದಿನ ಬಲವಾಗಿ ಸುವಾರ್ತೆ ಪ್ರಕಟಿಸಬೇಕಪ್ಪ ಕರ್ತಾನೆ. ಅಂತೊಂದು ಅದ್ಭುತ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವಯ್ಯ. ಎಲ್ಲ ಗಣಾಂತರಗಳಿಂದ, ಕೇಳಿಗಳಿಂದ ತಪ್ಪಿಸಿ ರಕ್ಷಿಸ್ತಾರೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅಯ್ಯ ಇವತ್ತು ನಿನ್ನ ಮಹಿಮೆ ಆಗುವ ರೀತಿಲ್ಲಪ್ಪ ಕರ್ತಾನೆ. ಈಗ ಸಮಯದಲ್ಲಿ ಇಲ್ಲಿವರೆಗ ನಾವು ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡಿದೆವು ಕರ್ತಾನೆ. ನನ್ನ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ವಿಷಯಗಳನ್ನು ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತು ಇವತ್ತು ಒಳ್ಳೆ ದೈವ ಸೇವಕರನ್ನು, ಸಂದೇಶಕರನ್ನು ಮಧ್ಯದಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತಾನೆ.
ಅವ್ರ ಸಂದೇಶ ಕೊಡುವಾಗ ದೇವರ ಬಾಯಿ ದುಡ್ಡು ನಾಲ್ಕು ಮಾತಾಡಪ್ಪ ಕರ್ತಾನೆ. ನೀನು ಮಾತಾಡುವುದರೆ ಅಯ್ಯ ನೀನು ಬರುವುದನ್ನು ನಾವೆಲ್ಲರೂ ಬಚ್ಚಿಕೊಂಡಿರ್ಲಾಕ ಸಾಧ್ಯತೆ ಕಾಡ್ತಾನೆ. ಇನ್ನೂ ಏನಾದರೂ ಕಾಡ್ತಾನೆ, ನನಗಾಗಲಿ ಅಥವಾ ನಮ್ಮೆಲ್ಲರಿಗಾಗಲಿ ಕಾಡ್ತಾನೆ, ಏನಾದರೂ ನಮಗೆ ಸರಿ ಮಾಡುವುದನ್ನು ಕಾಡ್ತಾನೆ. ನಿನ್ನ ವಾಕ್ಯದ ಅನುಸಾರವಾಗಿ ನಮ್ಮನ್ನು ಸರಿ ಮಾಡಿ ಸಿದ್ಧಪಡಿಸ್ತೀವದನ್ನು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗೋದಿಲ್ಲ, ಯಾಕಂದರೆ ನಮ್ಮನ್ನು ರಕ್ಷಿಸಿಕೊಂಡು ಇನ್ನೂ ಅನೇಕ ಆತ್ಮರಕ್ಷಣೆ ಕೊಡಬೇಕಪ್ಪ ಕಾಡ್ತಾನೆ. ನಿನ್ನ ಕಾರ್ಯಗಳು ಮಾಡ್ತೇವೆ. ದೈವ ಸಂಕಲ್ಪದಂಥ ವಾಕ್ಯ ಅವರ ಆತ್ಮಗಳನ್ನ ಶರೀರ ಕೇಳ್ತಕ್ಕಂಥ ನಮ್ಮೆಲ್ಲರ ಆತ್ಮಗಳನ್ನ ಸುಖಪಡಿಸ್ಕೊಳ್ತಾನೆ. ವಾಕ್ಯದೊಂದಿಗೆ ಅವ್ರ ಬಾಯಿ ದುಡ್ಡು ನಾನು ಅದ್ಭುತವಾಗಿ ಮಾತಾಡಿಸ್ತೋತ್ರ. ನಿನ್ನ ಬರುವಾಗ ನಾವು ಸಿದ್ಧವಾಗಿ ಕೃಪೆ ತೋರಿಸ್ಕಾಗಿ ಸ್ತೋತ್ರ. ನಜರ ದೇಶ ಪ್ರಶಸ್ತಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ. ಯುವಕರು ಯುವತಿಯರು ಎಲ್ಲರೂ ಕೂಡ ಮೊಣಕಾಲಾಕಿದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೊಣಕಾಲಾಕಿ, ಯಾರಿಗೂ ಒತ್ತಾಯ ಇಲ್ಲ, ದೊಡ್ಡವರೆಲ್ಲರೂ ಹಾಗೆ ಚೇರಲ್ಲೇ ಕೂತ್ಕೊಳ್ಳಿ. ಚಿಕ್ಕ ಹುಡುಗರು ಯುವಕರು ಎಲ್ಲರೂ ಕೂಡ ಮೊಣಕಾಲಾಕಿದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ನಿಮಿಷ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಹಾಡಿನ ಮೂಲಕ ತಂದೆ ನಿಮ್ಮನ್ನು ಆರಾಧಿಸಿದ್ದೇವೆ, ಘನಪಡಿಸಿದ್ದೇವೆ, ಮಹಿಮೆಪಡಿಸಿದ್ದೇವೆ. ಪ್ರಾರ್ಥನೆ ಮೂಲಕ ತಂದೆ ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಸಭೆಯ ಮಧ್ಯದಲ್ಲಿ ನನ್ನನ್ನು ನಡೆಸಿದ್ದೀರಾ ತಂದೆ. ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿ ತಂದೆ. ಮಾತನಾಡುವಾಗ ಪವಿತ್ರ ಆತ್ಮರ ಸಹಾಯವನ್ನು ಅನುಗ್ರಹಿಸಿ ತಂದೆ. ಕೇಳುವಂಥ ಎಲ್ಲ ಆತ್ಮಗಳು ನಿಮ್ಮ ಮಕ್ಕಳು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿ ತಮ್ಮ ಹೃದಯಗಳಲ್ಲಿ ನಿಮ್ಮ ವಾಕ್ಯಗಳನ್ನು ಸ್ವೀಕರಿಸಿ ಈ ಲೋಕದಲ್ಲಿ ಯಥಾರ್ಥರಾಗಿ, ನೀತಿವಂತರಾಗಿ, ಉನ್ನತರಾಗಿ ಜೀವಿಸುವಂತೆ ಆಶೀರ್ವದಿಸಿ. ನಿಮ್ಮ ಸೇವಕರನ್ನು, ನಿಮ್ಮ ಸೇವಕರ ಕುಟುಂಬವನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಬರುವಂಥ ನಿಮ್ಮ ಮಕ್ಕಳಿದ್ದರೆ ಬರುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಕೂತ್ಕೊಳ್ಳಿ ಪ್ರಿಯ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸಿರುವಂಥ ದೈವ ಸೇವಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಒಳ್ಳೆಯ ವಿಷಯವನ್ನು ಸತ್ಯವೇದ ಗ್ರಂಥದ ಮೂಲಕ ನಾವೆಲ್ಲರೂ ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಎಂಬ ವಿಷಯವನ್ನು ಪ್ರತಿ ಕ್ರೈಸ್ತರು ಒಂದು ಕಲಿತುಕೊಳ್ಳಬೇಕಾದಂಥ ವಿಷಯ. ಕ್ರೈಸ್ತ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡುವಂಥದ್ದು ನಡೆಯುತ್ತೆ. ಪ್ರಾರ್ಥನೆ ಮಾಡುವುದರಿಂದ ಲಾಭ ಯಾರಿಗೆ ಆಗುತ್ತೆ, ಹೇಗೆ ಲಾಭ ಆಗುತ್ತೆ ಎನ್ನುವಂಥದ್ದು ಸತ್ಯವೇದ ಗ್ರಂಥದ ಮೂಲಕ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಪ್ರಾರ್ಥನೆ ಎನ್ನುವಂಥದ್ದು ಖಂಡಿತವಾಗಿ ಮಾಡಲೇಬೇಕು. ಯಾಕೆಂದರೆ ಪ್ರಭು ಅನೇಕ ಸಾರಿ ಹೇಳುವಂಥ ಮಾತು, ನೀವು ಪ್ರಾರ್ಥನೆಯಲ್ಲಿ ಇರಬೇಕು ಯಾವಾಗಲೂ ಅಂತೇಳಿ. ಅದೇ ಪ್ರಕಾರ ಅಪೋಸ್ತಲನಾಗಿರುವಂಥ ಪೌಲನು ಕೂಡ ಈ ಮಾತನ್ನು ಪರಿಚಯ ಮಾಡ್ತಾರೆ. ಅದು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನಾವು ನೋಡೋಣ. ಎಲ್ಲದಕ್ಕಿಂತ
ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚಿಕೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಸಾಕು ಪ್ರಿಯ, ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ನಿಮ್ಮ ಗಮನ, ನಿಮ್ಮ ಆಲೋಚನೆ ದೇವರ ವಾಕ್ಯದ ಮೇಲೆ ಇರಲಿ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಇದೆ ನೋಡಿ, ದೇವರ ವಾಕ್ಯ ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ನಮಗೆ ರಕ್ಷಣೆ ಬರಬೇಕು ಅಂದಾಗ, ನಮಗೆ ವಿಮೋಚನೆ, ನಮಗೆ ಮೋಕ್ಷ, ಪಾಪ ಕ್ಷಮಾಪಣೆ ಉಂಟಾಗಬೇಕು ಅಂದರೆ ಪ್ರಿಯರ ದೇವರ ಮಕ್ಕಳಿರ ದೇವರ ವಾಕ್ಯ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಈ ಮಾತಿರುತ್ತೆ, ಒಂದ್ಸಾರಿ ಓದಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಹೆಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಸಾಕು ಪ್ರಿಯ, ಗಮನಿಸ್ರಿ. ನಾವೆಲ್ಲರೂ ರಕ್ಷಣೆ ಹೊಂದಬೇಕು. ನಾವೆಲ್ಲರೂ ನಿತ್ಯ ಜೀವವನ್ನು ಪಡಿಬೇಕು. ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಯಾವುದನ್ನು ನಾವು ಕೇಳಬೇಕಂತ ಹೇಳ್ತಾರೆ ಹೇಳಿ? ದೇವರ ವಾಕ್ಯಗಳನ್ನು. ದೇವರ ವಾಕ್ಯ ಕೇಳಿ ಬಿಟ್ಟರೆ ಬರುತ್ತಾ? ಅದನ್ನು ಪಾಲಿಸಿದ್ರೆ ರಕ್ಷಣೆ ಬರುತ್ತಾ? ಏನ್ಮಾ? ದೇವರ ವಾಕ್ಯವನ್ನು ಕೇಳಿ ಈ ಕಡೆ ಬಿಟ್ಟರೆ ರಕ್ಷಣೆ ಬರುತ್ತಾ? ಅಥವಾ ದೇವರ ವಾಕ್ಯಗಳನ್ನು ಕೇಳಿ ಹೃದಯದಲ್ಲಿ ಸೇರಿಸಿಕೊಂಡು ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ, ದೇವರ ಒಂದು ಸಹವಾಸದಲ್ಲಿದ್ದರೆ ನಮಗೆ ರಕ್ಷಣೆ ಸಿಗುತ್ತಾ? ಅಥವಾ ಈ ಕಡೆಯಿಂದ ಕೇಳಿ ಮತ್ತೆ ಹೊರಗಡೆ ಹೋಗಿ ನಮ್ಮ ಜೀವಿತದ ಪ್ರಕಾರ, ಲೋಕದ ಪ್ರಕಾರ ಜೀವಿಸಿದರೆ ಸಿಗುತ್ತಾ? ಇಲ್ವಾ? ಕೇಳಬೇಕು, ನಮ್ಗೆ ರಕ್ಷಣೆ ಬೇಕಲ್ವಾ? ನಮಗೆ ಮೋಕ್ಷ ಬೇಕು, ನಮಗೆ ಸಂತೋಷ ಬೇಕು, ನಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು ಅಂದಾಗ ಸರ್ವಲೋಕವನ್ನು ಉಂಟು ಮಾಡಿರುವಂಥ ಆ ಸೃಷ್ಟಿಕರ್ತನ ಧ್ಯಾನದಲ್ಲಿ ಇರಬೇಕಾಗುತ್ತೆ ಪ್ರಿಯರೇ. ಇದ್ದಾಗ ಖಂಡಿತವಾಗಿ ದೇವರು ಕೈ ಬಿಡುವಂಥ ದೇವರಲ್ಲ. ದೇವರು ಕೈ ಬಿಡ್ತಾರ? ಲೋಕವನ್ನೇ ನಡೆಸುವಾತನು. ಏನು ಹೇಳಿ? ಲೋಕವನ್ನೇ ನಡೆಸುವಾತನು. ಲೋಕದಲ್ಲಿ ಯಾರಿದ್ದಾರೆ? ಮಾನವರು ಮಾತ್ರವಲ್ಲ, ಸರ್ವ ಜೀವರಾಶಿಗಳು. 84 ಲಕ್ಷ ಜೀವರಾಶಿಗಳಿದೆ ನೋಡಿ. ಎಲ್ಲ ಜೀವರಾಶಿಗಳಿಗೆ ಆಹಾರ ಕೊಡೋರು ಯಾರು? ನಮ್ಮ ಎತ್ತ ತಂದೆಯಾದ ದೇವರು. ಹೌದಲ್ವ? ಅದೇ ಪ್ರಕಾರ ಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ಆಹಾರ ಕೊಡೋರು ಯಾರು? ಆಹಾರ ಯಾರು ಕೊಡ್ತಾರೆ ಹೇಳಿಮ? ದೇವ್ರು ಕೊಡ್ತಾರಾ ಅಥವಾ ತಮ್ಮಷ್ಟಕ್ಕೆ ತಾವು ಬಂದಿದೆಯಾ? ದೇವ್ರು ಕೊಟ್ಟಿದ್ದ? ಲೋಕವನ್ನು ಉಂಟು ಮಾಡಿದವರು ಯಾರು? ದೇವರು. ಅದೇ ಪ್ರಕಾರ ಮಳೆಯನ್ನು ಸುರಿಸೋರು ಯಾರು? ಬೆಳೆಯನ್ನು ತರಿಸೋರು ಯಾರು? ಬೆಳೆ ಅದೃಷ್ಟಕ್ಕೆ ಬರ್ತಾ ಇದೆಯಾ? ವ್ಯವಸಾಯ ಮಾಡೋದ್ರಿಂದ ಬಂದ್ಬಿಡುತ್ತಾ? ದೇವರ ಕೃಪೆ ಇರಬೇಕಲ್ಲ. ದೇವರ ಕೃಪೆ ಇಲ್ಲದೆ ಬರುತ್ತಾ ಪ್ರಿಯರೇ? ಈ ಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಅವ್ರಿಗೂ ಅದೇ ಪ್ರಕಾರ ಎಲ್ಲ ಜೀವರಾಶಿಗಳಿಗೂ ಆಹಾರ ಕೊಟ್ಟು, ದವಸ ಧಾನ್ಯಗಳನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ನಡೆಸುವಾತರೇ ಸೃಷ್ಟಿಕರ್ತನಾದಂಥ ದೇವರು, ದೈವಕುಮಾರನಾದಂಥ ಯೇಸು ಕ್ರಿಸ್ತರು.
ನೋಡಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನವನ್ನು 45ನೇ ವಚನ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅರ್ಥ ಆಗುತ್ತಮ್ಮ? ಎಲ್ಲರಿಗೂ ಅರ್ಥ ಆಗತ್ತಾ? ಅಂದರೆ ನೀತಿವಂತರು ಇದ್ದಾರೆ, ಅನೀತಿವಂತರು ಇದ್ದಾರೆ. ನೀತಿವಂತರು ಯಾರು? ದೇವರನ್ನ ತಿಳಿದುಕೊಂಡು ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು ನಂಬಿ ದೀಕ್ಷಾ ಸ್ಥಾನ ಪಡೆದುಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತವರು ನೀತಿವಂತರು. ನೀತಿವಂತರ ಮೇಲೆ ಮಳೆ ಸುರಿಸುವವರು, ಅದೇ ಪ್ರಕಾರ ಸೂರ್ಯನನ್ನ ಉರಿಸುವವರು, ಬೆಳಕನ್ನು ಕೊಡುವವರು, ಅದು ಮಾತ್ರವಲ್ಲದೆ ಬೆಳೆಯನ್ನು, ಹೌದಲ್ವಾ, ಇವೆಲ್ಲವನ್ನು ಕೊಡುವವರು ಸೃಷ್ಟಿಕರ್ತನಾದಂಥ ದೇವರು. ಅದೇ ಪ್ರಕಾರ ಅನೀತಿವಂತರ ಮೇಲೆ ಕೂಡ ಏನ್ ಮಾಡ್ತಾರಂತೇಳಿ, ಅನೀತಿವಂತರ ಮೇಲೆ ಕೂಡ ದೇವರು ಮಳೆ ಸುರಿಸ್ತಾ ಇದ್ದಾರ. ಯಾಕೆ? ಅವರು ಕೂಡ ಬದುಕಬೇಕು. ಅನೀತಿವಂತರು ಜೀವಿಸಬೇಕು, ನೀತಿವಂತರು ಜೀವಿಸಬೇಕು. ಅಂದ್ರೆ ಅನೀತಿವಂತರಿಗೂ ನೀತಿವಂತರಿಗೂ ಆಹಾರ ಕೊಡುವವರು, ಜೀವಿಸೋದಕ್ಕೆ ಅನುಕೂಲ ಮಾಡಿಕೊಡುವವರು ಯಾರಪ್ಪ ಅಂತ ನೋಡುವಾಗ ಯೇಸು ಪ್ರಭು. ಯಾರು ಹೇಳಿಮ್ಮ? ಯೇಸು ಪ್ರಭು. ಇವಾಗ ಅವ್ರ ಮೂಲಕನೇ ಲೋಕ ನಡೀತಾ ಇದೆ. ಅವ್ರ ಮೂಲಕನೇ ಲೋಕ ನಡೀತಾ ಇದೆ. ಇವಾಗ ಟೋಟಲ್ ಲೋಕದಲ್ಲಿದ್ದಂಥ ಅನೀತಿವಂತರನ್ನು ಕಾಪಾಡುವಂಥ ದೇವರು ನಿಮ್ಮನ್ನು ಕೈ ಬಿಡ್ತಾರ? ನಮ್ಮನ್ನು ಕೈ ಬಿಡ್ತಾರ? ಕೈ ಬಿಡಲ್ಲ. ನಮ್ಮಲ್ಲಿ ಕೆಲವು ಟೈಮಲ್ಲಿ ಅಪನಂಬಿಕೆ ಬರ್ತಾ ಇರುತ್ತೆ. ಪ್ರಾರ್ಥನೆಗೆ ಹೋಗ್ತಾ ಇರ್ತೀವಿ, ವಿಜ್ಞಾಪನೆ ಮಾಡ್ತಾ ಇರ್ತೀವಿ, ಆದರೂ ಏನು ನಮ್ಮನ್ನು ದೇವರು ಕನಿಕರಿಸ್ತಾ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಅನುಮಾನ, ಸಂಶಯಗಳು ನಮ್ಮ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ ಬಂದಾಗ ಏನು ಮಾಡ್ತೀರಾ? ಬಂದಾಗ ಲೋಕದ ರೀತಿಯಲ್ಲಿ ಹೊರಟೋಗೋಣವಾ? ಹಾಗಲ್ಲ. ಶೋಧನೆ ಬರುತ್ತೆ. ಯಾಕಂದ್ರೆ ಶೋಧನೆ ಕೊಡೋರು ಯಾರಿದ್ದಾರೆ ಹೇಳಿ? ಸೈತಾನ್ ಇದ್ದಾನಲ್ಲ. ಸೈತಾನನು ಶೋಧನೆ ಕೊಡ್ತಾನ, ಕೊಡಲ್ವಾ? ಸೈತಾನನು ಶೋಧನೆ ಕೊಡ್ತಾ ಇರ್ತಾನೆ. ಶೋಧನೆ ಕೊಟ್ಟಾಗಲೂ ಕೂಡ ನೀವೇನ್ ಮಾಡಬೇಕು? ಏನ್ ಮಾಡ್ಬೇಕಮ್ಮ? ಪ್ರಾರ್ಥನೆಗೆ ಬರಬೇಕಲ್ವಾ? ಆರಾಧನೆಗೆ ಬರಬೇಕಲ್ವಾ? ಪ್ರಾರ್ಥನೆಗೆ ಹೋಗಬೇಕು, ಆರಾಧನೆಯಲ್ಲಿ ಇರಬೇಕು, ದೇವರ ಪ್ರಾರ್ಥನೆಯಲ್ಲಿ, ದೇವರ ಧ್ಯಾನದಲ್ಲಿ. ಇವಾಗ ದೇವರ ಪ್ರಾರ್ಥನೆಗೆ ಬಂದರೆ, ದೇವರ ಒಂದು ಆರಾಧನೆಗೆ ಬಂದರೆ, ದೇವರ ಸೇವೆ ನಿಮಿತ್ತ ಬಂದಾಗ ಸೈತಾನ್ ಯಾವುದೋ ಒಂದು ರೀತಿಯಲ್ಲಿ ಶೋಧನೆ ಕೊಟ್ಟೇ ಕೊಡ್ತಾನೆ. ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊಟ್ಟ ಮೊದಲು ಮನೆಯಲ್ಲಿ, ಹೃದಯದಲ್ಲಿ ಸ್ಟಾರ್ಟ್ ಆಗುತ್ತಲ್ಲಿ. ಎಲ್ಲಿಗೆ ಹೋಗ್ತೀಯಪ್ಪ ನೀನು ಪ್ರಾರ್ಥನೆಗೆ? ಪದೇ ಪದೇ ಯಾಕೆ ಹೋಗ್ತಿ? ಇಲ್ಲೇ ಪ್ರಾರ್ಥನೆ ಮಾಡು, ಜೈ ಅಂದ್ಬಿಡು ಅಂತೇಳಿ ನಮ್ಮ ಹೃದಯದಲ್ಲಿ ಬರ್ತಾ ಇರ್ತಿ. ಏನಪ್ಪ ಅಂತ ನೋಡುವಾಗ ಅದು ಶೋಧನೆ. ಅದೇ ಪ್ರಕಾರ ಯಾವುದೋ ಒಂದು ಸಮಸ್ಯೆ ಬಂದಾಗ ಅವಳು ಕೂಡ ನಾವು ಈ ಪ್ರಾರ್ಥನೆಗೆ ಬರೋದು ಬಿಡ್ತಾ ಇರ್ತೀವಿ, ಆರಾಧನೆಗೆ ಬರುವಂಥದ್ದು ನಿಲ್ಲಿಸ್ತಾ ಇರ್ತೀವಿ. ಆದರೆ ಹೊರಗಡೆ ಮದುವೆ ಇದೆ ಅಂತ ತಿಳ್ಕೊಳ್ಳಿ, ಅದನ್ನು ತಪ್ಪಿಸಲ್ಲ. ಮದುವೆ ಇದೆ ಅಂದ್ರೂ ತಪ್ಪಿಸಲ್ಲ, ಬರ್ತ್ಡೇ ಕಾರ್ಯಕ್ರಮಗಳಿದೆ ಅಂದ್ರೂ ತಪ್ಪಿಸಲ್ಲ, ಯಾರಾದರೂ ಕರೆದಿದ್ದಾರೆ ಹೊರಗಡೆ ಅಂತಂದ್ರು ಅದು ತಪ್ಪಿಸಲ್ಲ. ಆದರೆ ಎಲ್ಲಿ ತಪ್ಪಿಸ್ತಾ ಇರ್ತೀವಿ ಅಂತ ನೋಡುವಾಗ ದೇವರ ಸನ್ನಿಧಿಗೆ ಬರೋದಕ್ಕೆ ಮಾತ್ರ ಹಿಂಜರಿತಾ ಇರ್ತೀವಿ. ಹೋಗ್ಬೇಕಾ ಬೇಡವಾ ಅನೇಕ ಅನುಮಾನಗಳು. ದೇವರು ಕರೆಯೋದು ಮಾತ್ರ ಕರೀತಾರೆ. ಬಂದು ದೇವರ ವಾಕ್ಯವನ್ನು ಕೇಳಿ ವಿಧೇಯರಾಗಿ ನಡ್ಕೊಂಡ್ರೆ ಆಶೀರ್ವಾದ ಇರುತ್ತೆ. ನಡ್ಕೊಂಡ್ರೆ ಆಶೀರ್ವಾದ. ಬಂದಿದ್ದೀವಿ, ಕೇಳಿದ್ದೀವಿ, ಏನೋ ಸ್ವಲ್ಪ ಕಾಣಿಕೆ ಕೊಟ್ಟಿದ್ದೀವಿ, ಲೋಕದ ರೀತಿಯಲ್ಲಿ ನಡೆದಿದ್ದೀವಿ ಅಂದಾಗ ಆಶೀರ್ವಾದ ಸಿಗುತ್ತಾ? ಸಿಗುತ್ತಮ್ಮ? ದೇವರ ಮೂಲಕ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಕೇಳಬೇಕು, ಕೇಳಿ ಒಳಪಡಬೇಕು. ಕೇಳಿ ಏನ್ ಮಾಡ್ಬೇಕು? ಕೇಳಿ ಒಳಪಡಬೇಕು ಪ್ರಿಯ. ಒಳಪಡದು ಹೋದ್ರೆ, ದೇವರ ಒಂದು ಮಾತಿಗೆ ವಿಧೇಯರಾಗದೆ ಹೋದ್ರೆ, ಭಕ್ತಿಯಿಂದ ನಡೆಯದೆ ಹೋದ್ರೆ ಆಶೀರ್ವಾದ ಸಿಗುತ್ತಾ? ರಕ್ಷಣೆ ಸಿಗುತ್ತಾ? ಇದು ನೋಡುವಾಗ ರಕ್ಷಣೆ ಸಿಗಲ್ಲ ಪ್ರಿಯರೇ. ನಮ್ಮೆಲ್ಲರಿಗೂ ರಕ್ಷಣೆ ಬೇಕು, ದೇವರ ಮೂಲಕ ಆಶೀರ್ವಾದ ಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ
ಖಂಡಿತವಾಗಿ ಖಂಡಿತವಾಗಿ ದೇವರ ವಾಕ್ಯಕ್ಕೆ ಎಲ್ಲರೂ ವಿಧೇಯರಾಗಬೇಕು. ಇವಾಗ ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಏನ್ರಿ? ಪ್ರಾರ್ಥನೆ ಮಾಡುವುದರಿಂದ ಈಗ ನಾವು ಪ್ರಾರ್ಥನೆ ಅಂದ್ರೆ ಯಾರು ಮಾಡ್ತಾರೆ? ಯಾರು ಮಾಡಬೇಕು ಪ್ರಾರ್ಥನೆ? ಯೇಸು ಕ್ರಿಸ್ತರನ್ನ ನಂಬಿರುವಂತ, ಯೇಸು ಕ್ರಿಸ್ತರಿಗೆ ವಿಧೇಯರಾದಂತ ಭಕ್ತರು ಪ್ರಾರ್ಥನೆ ಮಾಡಬೇಕು. ಎಲ್ಲರ ಪ್ರಾರ್ಥನೆ ದೇವ್ರು ಕೇಳ್ತಾರ? ಲೋಕದಲ್ಲಿದ್ದಂಥ ಎಲ್ಲರ ಪ್ರಾರ್ಥನೆ ದೇವ್ರು ಕೇಳ್ತಾರ ಅಂತ ನೋಡುವಾಗ ಭಕ್ತಿಹೀನರ ಪ್ರಾರ್ಥನೆ ಕೇಳಲ್ಲ, ಭಕ್ತರ ಪ್ರಾರ್ಥನೆ ಕೇಳ್ತಾರೆ. ಭಕ್ತರು ಯಾರು? ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮ ದೇವರನ್ನು ತಿಳಿದುಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ಯಾರು ನಡೀತಾರೋ ಅವರ ಮಾತನ್ನ ದೇವರು ಗಮನಿಸ್ತಾರೆ. ಒಂದು ವೇಳೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾ ಇಲ್ಲ ಅಂದಾಗ ಅಲ್ಲಿ ಏನ್ ನಡೀತಾ ಇದೆ ನೋಡಿ. ಅಲ್ಲೇ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ಅಲ್ಲೇ ಒಂದು ಮಾತಿರುತ್ತೆ ಪ್ರಿಯರೇ, ಗಮನಿಸ್ರಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಕೆಳಗಡೆ ಮಾತು 2ನೇ ವಚನದಲ್ಲಿ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಅಂತಾರೆ. ಇಲ್ಲಿ ನಾವು ಕೆಳಗಡೆ ಮಾತು ಏನಪ್ಪ ಅಂದ್ರೆ, ನಾವು ಪೂರ್ಣ ಭಕ್ತಿಯಿಂದಲೂ ಅಂದ್ರೆ ಪ್ರಾರ್ಥನೆ ಮಾಡುವಾಗ ಭಕ್ತಿ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು ಪ್ರಿಯರೇ. ಭಕ್ತಿ ಎನ್ನುವಂಥದ್ದು ಮುಖ್ಯ. ಯಾಕಂದ್ರೆ ದೇವ್ರ ಮೂಲಕ ಆಶೀರ್ವಾದ ಬೇಕಲ್ವ ನಮಗೆ? ದೇವ್ರ ಮೂಲಕ ಆಶೀರ್ವಾದ ಬೇಕಾ ಬೇಡವಾ? ದೇವ್ರ ಮೂಲಕ ಆಶೀರ್ವಾದ ಬೇಕು ಅಂದಾಗ ಇಲ್ಲಿ ದೇವರು ಹೇಳುವಂಥ ಮಾತು ಪೂರ್ಣ ಭಕ್ತಿಯಿಂದ ಗೌರವದಿಂದ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಹೋದಾಗ ಯೆಶಾಯನ ಗ್ರಂಥದಲ್ಲಿ ನೋಡಿ ಪ್ರಿಯರೇ, ಯೆಶಾಯನ ಗ್ರಂಥ 59ನೇ ಅಧ್ಯಾಯ, ಯೆಶಾಯನ ಗ್ರಂಥ 59ನೇ ಅಧ್ಯಾಯ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಕೇಳಿದಾಗ ಕೆಲವು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಗಮನಿಸ್ರಿ, 59ನೇ ಅಧ್ಯಾಯ 1ನೇ ವಚನ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಅಂತಾರೆ. ನೋಡಿದ್ರ ಯಾರ ಮಾತಿದು? ದೇವರ ಮಾತು. ಯಾರ ಮೂಲಕ? ಪ್ರವಾದಿಯಾದ ಯೆಶಾಯನ ಮೂಲಕ ನುಡಿದಂಥ ಮಾತು. ಪ್ರವಾದಿ ಯೆಶಾಯ ಯಾವಾಗಿದ್ದಾರೆ? ಯೆಶಾಯನಂತ ನೋಡುವಾಗ ಕ್ರಿಸ್ತ ಪೂರ್ವ 750 ವರ್ಷಗಳ ಹಿಂದೆ ಈ ಪ್ರವಾದಿಯಾದ ಯೆಶಾಯನು ಇರ್ತಾನೆ ಪ್ರಿಯರೇ. ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ದೇವರು ಹೇಳುವಂಥ ಮಾತು. ಯಾರಿಗೆ? ಇಸ್ರಾಯೇಲ್ ಜನಾಂಗದವರಿಗೆ ದೇವರು ಹೇಳುವಂಥ ಮಾತು. ಇಸ್ರಾಯೇಲ್ ಜನಾಂಗ ಯಾರಪ್ಪ ಅಂತ ನೋಡುವಾಗ ನನ್ನ ಪ್ರಜೆಗಳು. ಇಸ್ರಾಯೇಲರನ್ನು ಕುರಿತು ದೇವರು ಹೇಳಿರುತ್ತ ಮಾತೇನು? ಇವರು ನನ್ನ ಪ್ರಜೆಗಳು, ಆಶೀರ್ವಾದ ಹೊಂದಿದ ಪ್ರಜೆಗಳು ಅಂತ ಹೇಳ್ತಾರೆ. ಆಶೀರ್ವಾದ ಹೊಂದಿದ ಪ್ರಜೆಗಳ ಮಧ್ಯದಲ್ಲಿ ಒಡಂಬಡಿಕೆ ಇದೆ, ಧರ್ಮಶಾಸ್ತ್ರ ಇದೆ, ಪ್ರವಾದಿಗಳಿದ್ದಾರೆ, ದೇವಾರಾಧನೆ ಮಾಡುವಂತ ಒಂದು ಪದ್ಧತಿ ಅವರ ಮಧ್ಯದಲ್ಲಿದೆ, ಅವರ ಮಧ್ಯದಲ್ಲಿ ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ. ಅರ್ಥ ಆಗುತ್ತಮ್ಮ ಎಲ್ಲರಿಗೆ? ಅರ್ಥ ಮಾಡ್ಕೊಳ್ಳಿ. ಯಾಜಕರು ಇದ್ದಾರೆ, ಮಹಾಯಾಜಕರಿದ್ದಾರೆ, ದೇವರ ಸೇವಕರಿದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥ ಭಕ್ತಾದಿಗಳನ್ನು ಕುರಿತು ಹೇಳುವಂಥ ಮಾತು ಏನಪ್ಪ ಅಂತ ನೋಡುವಾಗ, ನೀವು ಪ್ರಾರ್ಥನೆ ಮಾಡ್ತೀರಾ, ಆದರೆ ಒಂದು ನಿಮ್ಮಲ್ಲಿ ಏನಿದೆ ಗೊತ್ತಾ? ಏನಿದೆ? ನಿಮ್ಮಲ್ಲಿ ಅಪರಾಧವು ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಪ್ರಾರ್ಥನೆ ಮಾಡಿದಾಗ ಕೇಳಬೇಕು ಅಂತ ಮನಸ್ಸು ನನಗಿದೆ, ಆದರೆ ಅಡ್ಡವಾಗಿ ಏನ್ ಬರ್ತಾ ಇದೆ ಗೊತ್ತಾ? ಅಡ್ಡವಾಗಿ ಏನ್ ನಿಂತ್ಕೊಂಡಿದೆ ಅಂತ ಹೇಳ್ತಾರಲ್ಲಿ? ನಿಮ್ಮ ಅಪರಾಧಗಳು,
ನಿಮ್ಮ ಪಾಪಗಳು. ಅದಕ್ಕೆ ನನಗೆ ಕೇಳಕ್ಕಾಗ್ತಾ ಇಲ್ಲ ಅಂತೇಳಿ ದೇವರು ಹೇಳುತ್ತೆ. ಮತ್ತು ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಮತ್ತೆ ಈಗಿನ ಕಾಲದಲ್ಲಿ ಕ್ರೈಸ್ತರಾದ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ನಮ್ಮ ಪ್ರಾರ್ಥನೆ ಮೊಟ್ಟ ಮೊದಲು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಎರಡನೇದಾಗಿ ಯಥಾರ್ಥವಾಗಿ ಭಕ್ತಿಯಿಂದ ನಡಿಬೇಕು. ಭಕ್ತಿಯಿಂದ ನಡೆದಾಗ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗಳನ್ನ ದೇವರು ಕೇಳ್ತಾರೆ. ನಮ್ಮ ಪ್ರಾರ್ಥನೆಗಳನ್ನ ದೇವರು ಕೇಳ್ತಾರೆ. ಅದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನ ದೇವರು ಮಾಡ್ತಾರೆ ಪ್ರೇರೆ. ಆ ನಂಬಿಕೆ ನಮಗಿದೆಯಾ ಅಮ್ಮ? ನಂಬಿಕೆ ಇದೆಯಾ? ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಯಥಾರ್ಥವಾಗಿ ಭಕ್ತಿಯಿಂದ ಮಾಡಿದಾಗ ತಂದೆಯಾದ ದೇವರು ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಅದಕ್ಕೆ ತಕ್ಕ ಸಮಯದಲ್ಲಿ ಉತ್ತರವನ್ನ ಕೊಡ್ತಾರೆ ದೇವರು. ದೇವರು ಮರೆಯುವಂಥ ದೇವರಲ್ಲ, ಕೈ ಬಿಡುವಂಥ ದೇವರಲ್ಲ. ಒಂದು ವೇಳೆ ಎತ್ತ ತಾಯಿ ಮರೆತಾಳು, ನಾನು ನಿನ್ನ ಮರೆಯೋದಿಲ್ಲ ಮಗನೇ ಮಗಳೇ ಅಂತ ಹೇಳಿ ದೇವರು ಹೇಳುವಂಥ ಮಾತು ಪ್ರಿಯರೇ. ಅಂದರೆ ಪ್ರಾರ್ಥನೆ ಮಾಡಬೇಕು ಹೇಗೆ? ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿದಾಗ ಅವಾಗ ಯಾರಿಗೆ ಲಾಭ ಆಗುತ್ತೆ? ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ನಿಷ್ಠೆಯಿಂದ ಇದ್ದು ಜೀವಿಸಿ ಪ್ರಾರ್ಥನೆ ಮಾಡಿದಾಗ ಲಾಭ ಯಾರಿಗೆ? ನಾವು ಏನ್ ಮಾಡ್ತೀವಿ ಗೊತ್ತಾ? ಅರಸುಗಳಿಗಾಗಿ, ಅಧಿಕಾರಿಗಳಿಗಾಗಿ, ಮಂತ್ರಿಗಳಿಗಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ದೇವರ ವಾಕ್ಯ ಇದೆ. ಆ ವಾಕ್ಯದ ಪ್ರಕಾರ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಯಾರ್ಯಾರು ಪ್ರಾರ್ಥನೆ ಮಾಡ್ತೀವಿ? ಟೋಟಲ್ ಕ್ರೈಸ್ತ ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಿಯರೇ. ಪ್ರಾರ್ಥನೆ ಮಾಡುವಾಗ ಇದರ ಮೂಲಕ ಯಾರಿಗೆ ಲಾಭ ಉಂಟಾಗುತ್ತೆ ಎನ್ನುವಂಥದ್ದನ್ನ ಇವತ್ತು ನೀವು ಗ್ರಹಿಸಿಕೊಂಡು ಆಮೇಲೆ ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಬೇಕಾಗತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ. ತುಂಬಾ ಜನ ಹೇಳ್ಕೊಳ್ತಾರೆ ಅಂದ್ರೆ, ದೇವ ನಮ್ಮ ಊರನ್ನು ಕಾಪಾಡಿ ದೇವ ಅಂದ್ರೆ ರಕ್ಷಿಸಿರಿ, ಇವರೆಲ್ಲರೂ ರಕ್ಷಣೆ ಹೊಂದಬೇಕು, ಇವರೆಲ್ಲರೂ ರಕ್ಷಣೆ ಹೊಂದಬೇಕು ದೇವ. ನಮ್ಮ ಮನೆ ಪಕ್ಕದಲ್ಲಿದ್ದವರ ರಕ್ಷಣೆ ಹೊಂದಬೇಕು, ಇನ್ನೊಬ್ಬರ ರಕ್ಷಣೆ ಹೊಂದಬೇಕು, ನಮ್ಮ ದೇಶದಲ್ಲಿ ಇವರು ರಕ್ಷಣೆ ಹೊಂದಬೇಕು, ಅಧಿಕಾರಿಗಳ ರಕ್ಷಣೆ ಹೊಂದಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀವ ಮಾಡಲ್ವಾ? ಮಾಡ್ತೀವಿ. ಕೆಲವರು ಹೀಗೆ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು ಇನ್ನೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಒಟ್ಟಲ್ಲಿ ಪ್ರಾರ್ಥನೆ ಮಾಡೋದು ಖಂಡಿತ ಮಾಡಲೇಬೇಕು. ಆದರೆ ಈ ಪ್ರಾರ್ಥನೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಏನೆಂದು ಪ್ರಾರ್ಥನೆ ಮಾಡಬೇಕು, ಆ ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಬರುತ್ತೆ ಅನ್ನೋದನ್ನ ನಾವು ಗಮನಿಸೋಣ. ಮೊದಲನೇದಾಗಿ ಭಕ್ತಿ ಅನ್ನೋದು ಖಂಡಿತನ ವಾಕ್ಯದ ಪ್ರಕಾರ ಭಕ್ತಿ ಇರ್ಬೇಕಮ್ಮ. ವಾಕ್ಯದ ಪ್ರಕಾರ ಭಕ್ತಿ ಇರಬೇಕು. ವಾಕ್ಯದ ಪ್ರಕಾರ ಭಕ್ತಿ ಇದ್ದಾಗ ಅವಾಗ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಆ ಪ್ರಾರ್ಥನೆ ಮಾಡುವುದರಿಂದ ಮೊಟ್ಟ ಮೊದಲು ಅವರಿಗೆ ಲಾಭ ಆಗುತ್ತಾ ಅಥವಾ ನಮಗೆ ಲಾಭ ಆಗುತ್ತಾ ಅಂತ ನೋಡುವಾಗ ಇಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಒಂದು ಉತ್ತರ ಸಿಗುತ್ತೆ ರೀ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನವನ್ನ ಓದಿಮ್ಮ. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿರಷ್ಟೇ. ಅಂದ್ರೆ ಈ ಮಾತು ಎಲ್ಲಿರುತ್ತೆ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಮಾತಿರುತ್ತೆ ಪ್ರಿಯರೇ. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬಹುದು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಮಾತಿರುತ್ತೆ. ಆದ್ರೆ ಯೇಸು ಪ್ರಭು ಹೇಳುವಂತ ಮಾತು ನೋಡಿ, 44ನೇ ವಚನ. ಯೇಸು ಪ್ರಭು ಆದರೆ ನಾನು ಅಂದ್ರೆ ಯೇಸು ಪ್ರಭು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ಹಿಂಸೆ ಪಡಿಸೋರ್ಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಏನ್ಮ ಮೊಟ್ಟ ಮೊದಲು ಎಲ್ಲಿ ಕಲಿಬೇಕು ಹೇಳಿ? ನಮ್ಮ ಮನೆಗಳಲ್ಲಿ ಕಲಿಬೇಕಿದೆ. ಇವಾಗ ಹೊರಗಡೆ ಯಾರಾದರೂ ವೈರಿಗಳಿದ್ದಾರೆ ನೋಡಿ, ಆ ವೈರಿಗಳನ್ನ ಪ್ರೀತಿಸಿರಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ದೇವರು? ಯಾರ ಮಾತಿದು? ಒಳ್ಳೇದ ಕೆಟ್ಟದ? ಅದ್ಭುತವಾದಂಥ ಮಾತಾ? ಡೂಪ್ಲಿಕೇಟ್ ಮಾತಾ? ಅದ್ಭುತವಾದಂಥ ಮಾತು.
ಈ ಮಾತನ್ನ ನೋಡಿ ಸ್ವಾಮಿ ವಿವೇಕಾನಂದ ಆಶ್ಚರ್ಯ ಪಡ್ತಾರೆ. ಈ ಮಾತುಗಳನ್ನು ಓದಿ ಯಾರು ಗೊತ್ತಾ, ನಮ್ಮ ದೇಶದಲ್ಲಿ ಉನ್ನತರು ಸ್ವಾಮಿ ವಿವೇಕಾನಂದವರು ಇದ್ದಾರಲ್ಲ, ಅವರು ಈ ವಾಕ್ಯಗಳನ್ನು ಓದಿ ಅದ್ಭುತವಾಗಿ ಆಶ್ಚರ್ಯ ಪಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅದೇ ಪ್ರಕಾರ ಮಹಾತ್ಮ ಗಾಂಧೀಜಿರವರು ಕೂಡ ಇದ್ದಾರಲ್ಲ, ಅವರು ಕೂಡ ಮಹಾತ್ಮರು, ಅವರೇ ಆಶ್ಚರ್ಯ ಪಟ್ಟಿದ್ದಾರೆ. ನಮಗೆ ಆಶ್ಚರ್ಯ ಅನಿಸುತ್ತಾ? ಅರ್ಥ ಆದರೆ ಆಶ್ಚರ್ಯ ಅನಿಸುತ್ತೆ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ ಅಂತ. ಯಾರಿಗೆ ಮಕ್ಕಳಾಗ್ತೀರಾ? ಯಾರಿಗೆ ಮಕ್ಕಳು? ನಿಮ್ಮ ತಂದೆಯಾದ ದೇವರಿಗೆ ಮಕ್ಕಳು. ಅಂದ್ರೆ ಪ್ರಾರ್ಥನೆ ಮಾಡದೆ ಹೋದ್ರೆ ಮಕ್ಕಳಾಗಲ್ವಾ ದೇವರಿಗೆ? ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ ದೇವರಿಗೆ ಮಕ್ಕಳಲ್ವಾ? ದೇವರು ಮಕ್ಕಳಾದ್ರೂ ದೇವರು ಒಪ್ಪಿಕೊಳ್ಳಲ್ಲ, ದೇವರು ಒಪ್ಪಲ್ಲ. ಏನ್ ಅರ್ಥ ಆಗುತ್ತಾ? ಅಯ್ಯ, ನಮ್ಮನ್ನ ದೇವರು ಒಪ್ಪಿಕೊಳ್ಬೇಕಾದ್ರೆ ನಮ್ಮನ್ನ ದೇವರು, ಇವರು ನನ್ನ ಮಗನು, ಈತನು ನನ್ನ ಮಗನು, ಈಕೆ ನನ್ನ ಮಗಳು ಅಂತೇಳಿ ದೇವರು ಒಪ್ಪಿಕೊಳ್ಬೇಕಾದ್ರೆ, ಯೇಸು ಪ್ರಭು ನಮ್ಮನ್ನು ಒಪ್ಪಿಕೊಳ್ಬೇಕಾದ್ರೆ, ಅಂಗೀಕರಿಸ್ಬೇಕಾದ್ರೆ ಈ ಮಾತು ಅರ್ಥ ಮಾಡಿಕೊಂಡು ಏನ್ರಿ ಪ್ರಾರ್ಥಿಸ್ಬೇಕು. ಮೊಟ್ಟ ಮೊದಲು ಯಾರಂತೆ? ನಿಮ್ಮ ಶತ್ರುಗಳನ್ನ, ಅಂದ್ರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ಆಮೇಲೆ ನಿಮ್ಮನ್ನು ಹಿಂಸೆ ಪಡಿಸೋರ್ಗೋಸ್ಕರ ಪ್ರಾರ್ಥಿಸಿರಿ ಅಂತ. ಏನ್ರಿ, ಮನೆಯಲ್ಲಿ ಹಿಂಸೆ ಪಡಿಸೋರು ಯಾರಾದ್ರು ಇರ್ತಾರ? ಗಂಡನು ಹೆಂಡತಿಗೆ ಹಿಂಸೆ ಪಡಿಸುವಂತ ಗಂಡಂದರು ಇದ್ದಾರ ಇಲ್ವಾ? ಹಿಂಸೆ ಪಡಿಸ್ತಾ ಇರ್ತಾರೆ, ಬಾಯಿಗೆ ಬಂದಾಗ ಬೈತಾ ಇರ್ತಾರೆ. ಇವಾಗ ನೀವು ಪ್ರಾರ್ಥನೆಗೆ ಬರುವಂತ ಸ್ತ್ರೀಯರು ಇದ್ದೀರಿ ನೋಡಿ ಪ್ರಿಯರೇ, ಯಾರು ಅಂದ್ಕೊಳ್ಳೋಣ, ಪ್ರಾರ್ಥನೆಗೆ ಬರುವಂತ ಸ್ತ್ರೀಯರು ಮನೆಯಲ್ಲಿ ಕೆಲವರು ಅವರವರ ಗಂಡಂದಿರು ಹಿಂಸೆ ಪಡಿಸ್ತಾ ಇರ್ತಾರೆ, ನೋಯಿಸ್ತಾ ಇರ್ತಾರೆ, ಬಾಯಿಗೆ ಬಂದಾಗ ಬೈತಾ ಇರ್ತಾರೆ. ಇವಾಗ ನೀವೇನ್ ಮಾಡ್ಬೇಕು? ಇವಾಗ ಶಪಿಸ್ಬೇಕಾ? ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕಾ? ಮನೆಯಲ್ಲಿ ಇದ್ದಂತ ಗಂಡನನ್ನೇ ನೀನು ಪ್ರೀತಿಸದೆ ಶಪಿಸಿದ್ರೆ ಹೊರಗಡೆ ಇದ್ದಂತ ಶತ್ರುಗಳನ್ನ ಪ್ರೀತಿಸಕ್ಕಾಗತ್ತಾ? ಮನೇಲಿದ್ದಂತ ಒಬ್ಬ ಅಣ್ಣ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅಣ್ಣನ ಮೇಲೆ ತಮ್ಮನು ಗುರ್ರ ಅಂತಾನೆ, ತಮ್ಮನ ಮೇಲೆ ಅಣ್ಣನು ಗುರ್ರ ಅಂತ ಇರ್ತಾನೆ. ಆಮೇಲೆ ತಂದೆ ತಾಯಿಗಳು ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ ಒಂದು ರೀತಿಯಲ್ಲಿ ಕಿರಿಕಿರಿ, ಗಲಾಟೆ, ಮತ್ತೆ ಪ್ರಾರ್ಥನೆಗೆ ಬರ್ತಾರೆ. ಅರ್ಥ ಆಗುತ್ತಾ ಪ್ರೇರೆ? ಪ್ರಾರ್ಥನೆಗೆ ಬರ್ತಾರೆ, ಆರಾಧನೆಯಲ್ಲಿ ಇರ್ತಾರೆ, ಆದ್ರೆ ಮನೆಯಲ್ಲಿ ಸಮಾಧಾನ ಇರಲ್ಲ. ಮನೇಲಿ ಏನಿರಲ್ಲ? ಸಮಾಧಾನ ಇಲ್ಲ. ಮತ್ತೆ ಭಾನುವಾರ ಪ್ರಾರ್ಥನೆಗೆ ಬಂದಾಗ ಏನ್ರಿ ಒಂದು ರೀತಿಯಲ್ಲಿ ಭಕ್ತಿಯಲ್ಲಿ ತೋರಿಸ್ಕೊಳ್ತೀವಿ, ಓಕೆ, ಒಳ್ಳೇದು. ಅದು ಮನೆಯಲ್ಲೂ ಕೂಡ ನಡಿಬೇಕಲ್ವಾ? ಯಾಕಂದ್ರೆ ಮನೆಯಲ್ಲಿ ದೇವ್ರು ನೋಡಲ್ವಾ ನಮ್ಮನ್ನ? ಮನೆಯಲ್ಲಿ ದೇವ್ರು ನೋಡ್ತಾರ ನೋಡಲ್ವಾ? CC ಕ್ಯಾಮ್ರಾ ಇಟ್ಟಿದ್ದಾರೆ ಗೊತ್ತಮ್ಮ ನಿಮ್ಗೆ? ದೇವರು ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ CC ಕ್ಯಾಮ್ರಾ ಬಿಗಿದಿದ್ದಾರೆ. ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ? ನೋಡ್ತೀರಾ? ಹಬಕ್ಕೂಕನು 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. ಯಾರಾದ್ರು? ಗೋಡೆಯೊಳಗಿಂದ ಕಲ್ಲು ನಿಮ್ಮ ಮೇಲೆ ತಪ್ಪು ಹೊರಿಸಿ ಕೂಗುವುದು ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಎಲ್ಲಿಂದ ದೇವ್ರಿಗೆ ಮೊರೆ ಇಡ್ತಾ ಇದೆ ಹೇಳಿಮ್ಮ? ಅಮ್ಮ, ಅಯ್ಯ, ಎಲ್ಲಿಂದ ಮೊರೆ ಇಡ್ತಾ ಇದೆ ಪ್ರಿಯರೇ? ಎಲ್ಲಿಂದ? ದೇವ್ರ ವಾಕ್ಯ ಅರ್ಥ ಆಗ್ತಾ ಇದೆಯಲ್ಲ ನನ್ನ ಮಾತು? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು. ಅಕ್ಕಪಕ್ಕದಲ್ಲಿ ಯಾರೋ ತಪ್ಪು ಹೊರಿಸುವಂತ ದೊಡ್ಡ ವಿಷಯ ಅಲ್ಲ. ಗೋಡೆ ಒಳಗಿಂದ ಕಲ್ಲುಗಳು ನಮ್ಮನ್ನು ತಪ್ಪಿಡಿತಾ ಇದೆಯಂತೆ. ಆಮೇಲೆ ಏನು? ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಅಂದ್ರೆ ದೇವರಿಗೆ ಸುದ್ದಿ ಕಳಿಸ್ತಾ ಇದೆ. ಪ್ರಿಯರ ದೇವ್ರ ಮಕ್ಕಳಿರ, ದೊಡ್ಡ ದೊಡ್ಡ ಕಂಪನಿಗಳಿರುತ್ತೆ ನೋಡಿಮ್ಮ, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿಗಳು, ಅವ್ರು ಏನು ಮಾಡ್ತಾರಂದ್ರೆ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಬಿಗಿದಿರ್ತಾರೆ. ಯಾಕೆ ಬಿಗಿದಿರ್ತಾರೆ? ಅಲ್ಲಿರುವಂಥ ವಸ್ತುಗಳು ಯಾರಾದರೂ ತಗೊಂಡು ಹೋಗ್ತಾರೇನೋ, ಅಥವಾ ಯಾರಾದರೂ ಕಳ್ಳರು ಬರ್ತಾರೇನೋ, ಅಥವಾ ವಸ್ತುಗಳನ್ನು ಯಾರಾದರೂ ತಗೊಂಡು ಹೋಗ್ತಾರೇನೋ, ಒಂದು ರೀತಿಯಲ್ಲಿ ಎಚ್ಚರಿಕೆ. ಅದಕ್ಕೆ ಎಲ್ಲ ಕಡೆ CC ಕ್ಯಾಮ್ರಾವನ್ನು ಬಿಗಿದಿರ್ತಾರೆ. ಇವಾಗ ದೇವರು ಏನು ಮಾಡಿದ್ದಾರೆ ಗೊತ್ತಾ? ಎಲ್ಲ ಕಡೆ CC ಕ್ಯಾಮ್ರಾ, ಟೋಟಲ್ ಲೋಕದ ಕಡೆ, ಟೋಟಲ್ ಈ ಪ್ರಪಂಚದ ಹಿಂದೆ CC ಕ್ಯಾಮ್ರಾಗಳನ್ನು ದೇವರು ಬಿಗಿದಿದ್ದಾರೆ ಪ್ರಿಯರೇ. ಅಂದ್ರೆ ಗೋಡೆಯೊಳಗಿಂದ ಕಲ್ಲುಗಳು ದೇವರಿಗೆ
ನಮ್ಮ ಮೇಲೆ ತಪ್ಪೊರಿಸ್ತಾ ಇದೆ. ದೇವ, ನಿಮ್ಮ ಮಕ್ಕಳು ಭಾನುವಾರ ಪ್ರಾರ್ಥನೆಗೆ ಹೋಗಿದ್ದಾರೆ, ಮನೆಯಲ್ಲಿ ನೋಡಿ ದೇವ, ಮನೆಯಲ್ಲಿ ಹೇಗೆ ಇದ್ದಾರಂತ ಹೇಳಿ ಅಲ್ಲಿ ದೇವರಿಗೆ ಮೊರೆ ಇಡುವಂಥದ್ದು, ದೇವರಿಗೆ ನಮ್ಮ ವಿಷಯದಲ್ಲಿ ಮೊರೆ ಇಡುವಂಥದ್ದು. ಪ್ರಿಯರಾದ ದೇವ್ರ ಮಕ್ಕಳಿರ, ಇವಾಗ ನಾವೇನು ಮಾಡಬೇಕು? ಮನೆಯಲ್ಲಿ ಕೂಡ ಹೇಗಿರ್ಬೇಕಂತ ಅರ್ಥ ಆಗುತ್ತೆ ಹೇಳಿ. ಮನೆಯಲ್ಲಿ ಕೂಡ ನಾವು ಹೇಗಿರ್ಬೇಕಮ್ಮ? ಮನೆಯಲ್ಲಿ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಇರಬೇಕು. ಯಾಕೆಂದ್ರೆ ಮನೆಯಲ್ಲೂ ಕೂಡ ನಮ್ಮನ್ನು ನೋಡಲ್ವ ದೇವರು? ನೋಡ್ತಾರೆ. ನೋಡಿ ಪ್ರತಿಫಲ, ದೇವ್ರ ಮೂಲಕ ನಮಗೆ ಪ್ರತಿಫಲ ಬೇಕು ಅಂದಾಗ, ಆಶೀರ್ವಾದ ಬೇಕು ಅಂದಾಗ ಏನ್ ಮಾಡಬೇಕು? ಮನೆಯಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು, ಚರ್ಚಿಗೆ ಬಂದರೂ ಕೂಡ ಒಂದೇ ರೀತಿಯಲ್ಲಿ ನಾವಿರಬೇಕು. ಮನೆಯಲ್ಲಿ ಒಂಥರ, ಹೊರಗಡೆ ಒಂದು ಥರ, ಅಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿ ಆಗಿದೆ. ನಾವಿಲ್ಲ ಅಂತ ತಿಳ್ಕೊಳ್ಳಿ, ನಾವು ಆಗಿಲ್ಲ ಅಂತ ತಿಳ್ಕೊಳ್ಳಿ ಪ್ರಿಯರೇ, ಆದರೆ ಹೊರಗಡೆ ಪ್ರಪಂಚ ಆಗಿದೆ. ಹಾಗೆ ಇದ್ದಾಗ ದೇವರು ಖಂಡಿತವಾಗಿ ಏನು ಮಾಡ್ತಾರೆ ಗೊತ್ತಾ? ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ನಿಮ್ಮ ಶತ್ರುಗಳನ್ನ, ಅಂದರೆ ನಿಮ್ಮ ವೈರಿಗಳನ್ನ ಮೊದಲನೇದಾಗಿ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸೋರ್ಗೋಸ್ಕರ ಪ್ರಾರ್ಥಿಸಿರಿ. ಅವ್ರಿಗೋಸ್ಕರ ನೀವು ಪ್ರಾರ್ಥಿಸ್ರಿ. ನೀವು ಭಕ್ತರಲ್ವಾ? ನಾವೆಲ್ಲರೂ ಭಕ್ತರು ತಾನೆ. ಭಕ್ತರಾದ ಮೇಲೆ ಇನ್ನು ಯಾರಾದರೂ ಮನೆಯಲ್ಲಿ ಒಂದು ವೇಳೆ ಹಿಂಸೆ ಪಡಿಸಿದಾರಂದ್ರೆ ದೇವರು ಸ್ತೋತ್ರ ಆಗಲಿ ಅಂತ ಹೇಳ್ಬೇಕಷ್ಟೇ. ಗಂಡನ ಒಂದು ಮಾತಂದ್ರು, ಹೆಂಡತಿ ಇನ್ನೊಂದು ಮಾತಂದ್ರು, ಇಲ್ಲ ಯಾರೋ ಒಬ್ಬರು ಒಂದು ಮಾತು ಬೈದರು, ಅವಾಗ ನಮ್ಮ ಮಾತಿಂದ, ನಮ್ಮ ಬಾಯಿಂದ ಏನು ಬರ್ಬೇಕು ಹೇಳಿಮ? ದೇವ ನಿಮಗೆ ಸ್ತೋತ್ರವಾಗಲಿ, ಈ ವ್ಯಕ್ತಿಯನ್ನ ಕ್ಷಮಿಸು ದೇವ ಅಂತ ಬರಬೇಕಂತ. ಅಪೋಸ್ತಲನಾಗಿರುವಂಥ ಪೌಲನು ಕೂಡ ಈ ಮಾತನ್ನು ನೆನಪು ಮಾಡ್ತಾರೆ ನೋಡಿ. ಒಂದ್ಸರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಏನ್ರಿ, 12ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರೇರೆ. 17ನೇ ವಚನ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಬೇಕು ಹೇಳ್ತಾರೆ. ಇದರಲ್ಲೇ 14ನೇ ವಚನ ನೋಡಿ ಪ್ರಿಯರೇ. ನಿಮ್ಮನ್ನು ಹಿಂಸಿಸೋರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಏನ್ ಮಾಡ್ಬೇಕಂದೇಮ್ಮ? ನಿಮ್ಮನ್ನು ಹಿಂಸಿಸೋರಿಗೆ, ಅಂದ್ರೆ ಪರಲೋಕದಲ್ಲಿ ಬಹಳ ಫಲ ಸಿಗಬೇಕು, ದೇವರ ಮೂಲಕ ಬಹಳ ಫಲ ನಮ್ಗೆ ಬೇಕು, ದೇವರ ಮೂಲಕ ನಮಗೆ ಬಹಳ ಫಲ ಬೇಕು, ದೇವರ ಮೂಲಕ ಆಶೀರ್ವಾದ ಬೇಕು, ದೇವರ ಮೂಲಕ ರಕ್ಷಣೆ ಬೇಕು, ನಿತ್ಯ ಜೀವ ಬೇಕು ಅಂದಾಗ ನಿಮ್ಮನ್ನು ಹಿಂಸೆ ಪಡಿಸೋರ್ಗೋಸ್ಕರ ಏನ್ ಮಾಡ್ಬೇಕಂತ ಹೇಳ್ತಾರಲ್ಲಿ ಮತ್ತಾಯನ್ ಬರೆದ ಸುವಾರ್ತೆಯಲ್ಲಿ ದೇವರು ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕು ಅಂತ ಹೇಳ್ತಾರೆ. ಅದೇ ದೇವರ ಮಾತು ಇಲ್ಲಿ ಹೇಳೋರಂತ ಮಾತೇನು? ನಿಮ್ಮನ್ನು ಹಿಂಸೆ ಪಡಿಸೋರಿಗೆ ಆಶೀರ್ವಾದ ಮಾಡಿರಿ. ಹೇಗೆ ಆಶೀರ್ವಾದ ಮಾಡ್ತೀರಿ? ಆಶೀರ್ವಾದ ಮಾಡೋದು ನಮ್ಗೆ ಗೊತ್ತಾ? ಅದೇ ಯೇಸು ಪ್ರಭು ಅಂದರೆ ಅದೇ ಪ್ರೀತಿ. ಯೇಸು ಪ್ರಭು ಅಂದರೆ ಯಾರು ಹೇಳಿ? ಯೇಸು ಪ್ರಭು ಅಂದ್ರೇನೆ ಪ್ರೀತಿ, ಯೇಸು ಪ್ರಭು ಅಂದ್ರೇನೆ ಕರುಣೆ, ಯೇಸು ಪ್ರಭು ಅಂದ್ರೇನೆ ಮಮತೆ, ಯೇಸು ಪ್ರಭು ಅಂದ್ರೇನೆ ದಯೆ, ಅವರಲ್ಲಿ ಇರುವಂಥ ಗುಣಗಳು. ಇವಾಗ ಆತನ ಭಕ್ತರಾದಂಥ ನಮ್ಮ ವಿಷಯದಲ್ಲಿ ದೇವರು ಎದುರು ನೋಡುವಂಥದ್ದು, ದೇವರು ನಮ್ಮಿಂದ ಎದುರು ನೋಡುವಂಥದ್ದು ಪ್ರೀತಿ, ಭಕ್ತಿ. ಅದನ್ನು ಮೊಟ್ಟ ಮೊದಲು ನಮ್ಮ ಮನೆಯಲ್ಲೇ ಕಲಿಬೇಕಂತ ಹೇಳ್ತಾರೆ. ಮನೆಯಲ್ಲಿ ಯಾರು ಇರ್ತಾರೆ ಹೇಳಿ? ಅಕ್ಕ, ತಮ್ಮ, ಅಣ್ಣ, ತಂಗಿ, ಅಪ್ಪ, ಅಮ್ಮ, ಅತ್ತಿಗೆ ಆಗಿರ್ಬೋದು, ಇವರಿರ್ತಾರೆ. ಇವರ ಮಧ್ಯದಲ್ಲಿ ಸಮಾಧಾನವಾಗಿ ನಡ್ಕೊಂಡಾಗ ಸಭೆಯಲ್ಲಿ ಕೂಡ ನಾವು ಸಮಾಧಾನದಿಂದ ನಡ್ಕೊಳ್ತೀವಿ. ಆದರೆ ಏನು ನಡೀತಾ ಇದೆ ಅಂತ ನೋಡುವಾಗ ಹೆಚ್ಚಾಗಿ ಬರೀ ಚಾಡಿ ಮಾತುಗಳೇ. ಯಾವ ಮಾತುಗಳೇ ಪ್ರಿಯರೇ? ಚಾಡಿ ಮಾತುಗಳು. ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಅವರು ಪಾಪಾತ್ಮರು, ಇವರು ಪಾಪಾತ್ಮರು. ಆಗ ಮಾತಾಡೋದ್ರಿಂದ ನಾವು ಕಳ್ಕೊಳ್ತೀವ ಆಶೀರ್ವಾದ ಪಡ್ಕೊಳ್ತೀವ ಹೇಳಬೇಕು. ದೇವ್ರ ಮೂಲಕ ಆಶೀರ್ವಾದವನ್ನ ಪಡ್ಕೊಳ್ತೀವ, ದೇವ್ರ ಮೂಲಕ ಆಶೀರ್ವಾದವನ್ನ ಕಳೆದುಕೊಳ್ತೀವ. ಏನಾಗುತ್ತೆ? ಕಳೆದುಕೊಳ್ತೀವಿ, ಅದು ಬರಲ್ಲ. ಅದು ಅಂದ್ರೆ ನೀವು ಅವ್ರದ್ದು ಇವ್ರದ್ದು ಇದೇ ನೋಡ್ಕೊಂಡು ಹೋಗಿದ್ವಿ ಅಂತ ತಿಳ್ಕೊಳ್ಳಿ, ಬರುತ್ತಾ? ಆದರೆ ನಮ್ಮನ್ನು ಹಿಂಸೆ ಪಡಿಸಿದ್ದಾರೆ ಅಂತ ತಿಳ್ಕೊಳ್ಳಿ, ಯಾರಾದ್ರೂ ಹಿಂಸೆ ಪಡಿಸಿದ್ದಾರೆ, ಇಲ್ಲ ಒಂದು ಮಾತು ಬೈದಿದ್ದಾರೆ ಅಂತ ತಿಳ್ಕೊಳ್ಳಿ, ಇಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಪರ್ಸನಲ್ ಆಗಿ ತಂದೆ ಅವರನ್ನು ಕ್ಷಮಿಸ್ಬಿಡಿಯಪ್ಪ ತಂದೆ, ತಿಳಿಯದೆ ತಪ್ಪು ಮಾಡಿದ್ದಾನೆ ತಂದೆ, ಕ್ಷಮಿಸ್ಬಿಡಿ ತಂದೆ. ಪ್ರಭು ಕೂಡ ಅದನ್ನೇ ಮಾಡಿದಾರ ಸಿಲುವೆ ಮರಣ ಹೊಂದುವಂಥ ಸಮಯದಲ್ಲಿ.
ಅದೇ ಪ್ರಕಾರ ಸ್ಟೆಫೇನನ್ನು ಕೂಡ ಒಡೆದಾಗ, ಕಲ್ಲಿಂದ ಒಡೆದಾಗ ಪ್ರಾರ್ಥನೆ ಮಾಡ್ತಾರಲ್ಲ ಸಾಯುವಂಥ ಸಮಯದಲ್ಲಿ, ತಂದೆ ಇವ್ರು ಏನು ಮಾಡ್ತಾ ಇದ್ದಾರೋ ಇವರನ್ನು ಕ್ಷಮಿಸ್ಬಿಡಿ ತಂದೆ ಅಂತ ಸ್ಟೆಫೇನು ಕೂಡ ಪ್ರಾರ್ಥನೆ ಮಾಡ್ತಾರೆ. ಭಕ್ತರು ಅದನ್ನೇ ಹೇಳ್ತಾರೆ. ಅಂದರೆ ನಿಜವಾದ ಭಕ್ತರು ಕಲಿಬೇಕು, ಕಲ್ತ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಹೇಳ್ಬೇಕು. ಒಳ್ಳೇದಾ ಕೆಟ್ಟದ? ದೇವರ ಮೂಲಕ ನಾವು ಒಳ್ಳೆ ಹೆಸರನ್ನು ಪಡ್ಕೊಳ್ತೀವಿ. ದೇವರಿಗೆ ನಾವು ಮಕ್ಕಳು, ತಂದೆ ಒಪ್ಪಿಕೊಳ್ತಾರೆ, ನೀವು ನನಗೆ ಮಕ್ಕಳು ಅಂತಾರೆ. ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರು ಒಪ್ಪಿಕೊಳ್ತಾರ? ಅಮ್ಮ ಅಯ್ಯ ಮಾಡದೆ ಹೋದ್ರೆ ದೇವರು ಇಷ್ಟಪಡ್ತಾರ? ಇಷ್ಟಪಡಲ್ಲ. ಅಂದರೆ ನಾವು ಭಕ್ತರು ಅಂತ ತೋರಿಸ್ಕೊಳ್ಬೇಕಾದ್ರೆ ಆ ಭಕ್ತಿಗೆ ತಕ್ಕ ಹಾಗೆ ಯಥಾರ್ಥತ್ವ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಮೂಲಕ, ಯಾಕಂದರೆ ದೇವರು ಮಹಾಶಕ್ತನಂದರೆ ಆಕಾಶವನ್ನ, ಭೂಮಿಯನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಡೆಸುವಂತ ದೇವರು, ನಮ್ಮ ಎತ್ತ ತಂದೆ, ಲೋಕವನ್ನು ನಡೆಸುವಂತ ನಮ್ಮ ತಂದೆ ನಿಮ್ಮನ್ನ ಕೈ ಬಿಡ್ತಾರಾ ಹೇಳಿ ಪ್ರಿಯರೇ? ನಿಮ್ಮನ್ನ ಕೈ ಬಿಡ್ತಾರಾ? ಕೈ ಬಿಡಲ್ಲ, ಅವರು ಕಾಪಾಡ್ತಾರೆ. ಆದರೆ ಒಂದು ಸಮಯದಲ್ಲಿ ಕೈ ಬಿಟ್ಟಿದ್ದಾರೆ ಅಂದರೆ ಕಾರಣ ನಮ್ಮ ಅಪರಾಧಗಳೇ ಕಾರಣವಾಗುತ್ತೆ, ಅವರಲ್ಲ. ನಮ್ಮದೇ ತಪ್ಪಿರುತ್ತೆ. ಎಲ್ಲೋ ಒಂದು ಕಡೆ ಮಾತಿನ ಮೂಲಕ, ಕ್ರಿಯೆಗಳ ಮೂಲಕ ನಮ್ಮ ಹೃದಯದಲ್ಲಿ ತಪ್ಪು ಏನೋ ಒಂದು ನಡೆದಿರುತ್ತೆ. ಅದು ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ, ಅಪ್ಪ ತಂದೆ ನಾನೇನೋ ತಪ್ಪು ಮಾಡಿದ್ದೀನಿ ತಂದೆ, ನನ್ನನ್ನು ಕ್ಷಮಿಸು ತಂದೆ ಅಂತ ಬೇಡಿದಾಗ ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ. ಇನ್ಮೇಲೆ ನಾವು ತಪ್ಪು ಮಾಡಕ್ಕೆ ಹೋಗಬಾರ್ದು. ಇಲ್ಲಿ ಪ್ರಾರ್ಥನೆ ಮಾಡೋದರಿಂದ ಒಂದು ಲಾಭ ಏನು ಸಿಗುತ್ತೆ ಗೊತ್ತಾ? ಪ್ರಾರ್ಥನೆ ಮಾಡೋದರಿಂದ ಒಂದು ಏನು ಗೊತ್ತಾಯ್ತು? ಪ್ರಾರ್ಥನೆ ಮಾಡೋದ್ರಿಂದ, ಅದು ಭಕ್ತರು ಪ್ರಾರ್ಥನೆ ಮಾಡುವುದರಿಂದ ದೇವರಿಗೆ ಮಕ್ಕಳಾಗ್ತೀವಿ. ದೇವರ ಭಕ್ತರು ಪ್ರಾರ್ಥನೆ ಮಾಡದೆ ಹೋದರೆ ಈ ಒಂದು ಭಾಗ್ಯವನ್ನ ಕಳ್ಕೊಳ್ತೀವಿ. ಮತ್ತೊಂದೇನು, ಪ್ರಾರ್ಥನೆ ಮಾಡೋದರಿಂದ ನೀವು ಪ್ರಾರ್ಥನೆ ಮಾಡಿ ಅಂತ ದೇವರು ಹೇಳಿದಾರಲ್ಲ, ಈ ಪ್ರಾರ್ಥನೆ ಮಾಡಿದೀವಿ ಅಂದರೆ ಅವ್ರಿಗೆ ಲಾಭ ಬಂದಿದೆಯಾ ನಮಗೆ ಲಾಭ ಬಂದಿದೆಯಾ? ಅವ್ರಿಗ ನಮ್ಗೆ, ಅಂದ್ರೆ ಶತ್ರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ. ಲಾಭ ಅವ್ರಿಗ ನಮ್ಗ? ಅವ್ರಿಗ ನಮ್ಗ? ಹೇಳ್ಬೇಕು, ಅರ್ಥ ಆಗತ್ತಮ್ಮ? ನಮಗೆ ಲಾಭ ಆಗುತ್ತೆ. ಮತ್ತು ಅವ್ರಿಗೆ, ನಾವು ಭಕ್ತರಾದರೆ ನಮ್ಮ ಮಾತನ್ನು ಕೇಳಿ ಅವ್ರಿಗೆ ಸ್ವಲ್ಪ ಕಾಲ ಆಯುಷ್ಕಾಲ ಕೊಡ್ತಾರೆ. ಒಂದ್ಸಾರಿ ನಾವು ನೋಡೋಣ. ಇವಾಗ ಯೋಬನ ಚರಿತ್ರೆ ಗೊತ್ತಲ್ವಾ ಎಲ್ಲರಿಗೂ? ಯೋಬನ ಚರಿತ್ರೆ ಯಾರ್ಯಾರು ಗೊತ್ತು? ಕೈ ಎತ್ತಿರಿ ಒಂದ್ಸಾರಿ. ಯೋಬನ ಬಗ್ಗೆ ಕೇಳಿರ್ತೀರಲ್ಲ, ಎಷ್ಟೋ ಸಾರಿ ಸೇವಕರ ಮೂಲಕ ಕೇಳಿರ್ತೀರ. ಇವಾಗ ಯೋಬನಿಗೆ 10 ಮಂದಿ ಮಕ್ಕಳಿರ್ತಾರೆ, ಆಸ್ತಿ ಇರುತ್ತೆ, ದನಗಳು, ಪಶುಗಳು, ಒಂಟೆಗಳು, ಕುದುರೆಗಳು, ಕತ್ತೆಗಳು, ಇವೆಲ್ಲ ಕೂಡ ನಾಶವಾಗುತ್ತೆ. ಯೋಬನ ವಿಷಯದಲ್ಲಿ ಪರೀಕ್ಷೆ, ದೇವರು ಪರೀಕ್ಷೆ ಮಾಡ್ತಾನೆ, ಸೈತಾನನು ಶೋಧಿಸ್ತಾನೆ. ಒಟ್ಟಲ್ಲಿ ದೇವರು ಪರೀಕ್ಷೆ ಮಾಡುವಾಗ, ಸೈತಾನನ್ನು ಶೋಧಿಸುವಾಗ 10 ಮಂದಿ ಮಕ್ಕಳು ಸತ್ತು ಹೋಗ್ತಾರೆ, ಆಸ್ತಿ ಹೋಗುತ್ತೆ, ಕುದುರೆಗಳು, ಒಂಟೆಗಳು, ಕತ್ತೆಗಳು, ಕುರಿಗಳು ಇವೆಲ್ಲ ಕೂಡ ನಾಶವಾಗುತ್ತೆ. ನಾಶವಾದಾಗ ಯೋಬನ ಹೇಳಿರುವಂಥ ಮಾತು ಏನು ಪ್ರಿಯರದು? ಯೋಬನ ಗ್ರಂಥ 1ನೇ ಅಧ್ಯಾಯ 20ನೇ ವಚನ, 21ನೇ ವಚನ, 22ನೇ ವಚನವನ್ನ ಓದಿ ಪ್ರಿಯರೇ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಸಾಕು. ಏನೇನು ಕಳ್ಕೊಂಡಿದ್ದಾನೆ ಆತನು? ಏನ್ರಿ, ಏನೇನು ಕಳ್ಕೊಂಡಿದ್ದಾನೆ? 10 ಮಂದಿ ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಆಸ್ತಿ ಎಷ್ಟಿದೆ ಗೊತ್ತಾ? ಆ ದೇಶದಲ್ಲಿ ಎಲ್ಲ ಕಡೆ ದೊಡ್ಡ ಶ್ರೀಮಂತ ಆತ, ಒಳ್ಳೆ ಭಕ್ತ ಆತ. ಕುರಿಗಳು, ದನಗಳು, ಒಂಟೆಗಳು ಆಗಿನ ಕಾಲದಲ್ಲಿ ಆಸ್ತಿ ಇದ್ರೆ ಅದೇನು. ಈಗಿನ ಕಾಲದಲ್ಲಿ ಕಾರುಗಳು, ಬೈಕುಗಳು, ಬಂಗ್ಲೆಗಳು, ಬ್ಯಾಂಕ್ ಬ್ಯಾಲೆನ್ಸ್. ಆಗಿನ ಕಾಲದಲ್ಲಿ ಕುರಿಗಳು, ಮೇಕೆಗಳು, ಪಶುಗಳು, ಒಂಟೆಗಳು, ಕುದುರೆಗಳು ಇವಿದ್ದಾಗ ದೊಡ್ಡ ಐಶ್ವರ್ಯವಂತರು. ದೊಡ್ಡ ಐಶ್ವರ್ಯವಂತನಂದ್ರೆ ಯೋಬನು, ದೇವರನ್ನ ನಂಬಿರುವಂಥ ಭಕ್ತನು, ಉನ್ನತವಾಗಿದ್ದಾನೆ. ಆತನ ಜೀವಿತದಲ್ಲಿ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆ ನಡೆದ ಟೋಟಲ್ ಎಲ್ಲ ಹೋಗುತ್ತೆ, ಒಂದಲ್ಲ, ಏನು ಉಳಿಯಲ್ಲ. ಮಕ್ಕಳು ಸತ್ತೋಗ್ತಾರೆ. ಇವ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಂದು 4 ಮಂದಿ ಮಕ್ಕಳಿದ್ರೆ ಒಬ್ಬ ಮಗನು ಸತ್ತೋದ್ರೆ ಅವ ದೇವರ ಬಳಿಯಲ್ಲಿ ಬಂದು ಏನು ಹೇಳ್ತೀವ? ದೇವರೇ, ನನ್ನ ಮಗನೇ ಬೇಕಾಗಿತ್ತ ನಿನಗೆ,
ಹೇಳೋರು ಇದ್ದಾರಾ ಇಲ್ವಾ? ನೀವು ಹೇಳಲ್ಲ ಅಂತ ತಿಳ್ಕೊಳ್ಳಿ, ಈ ಜನ ಇದ್ದಾರಾ ಇಲ್ವಾ? ದೇವರೇ ನಿಮ್ಗೆ ಯಾರು ಗೊತ್ತು, ಯಾರು ಸಿಕ್ಕಿಲ್ವಾ? ನನ್ನ ಮಗನೇ ಸಿಕ್ಕದಾನ, ಎಲ್ಲರ ಆಸ್ತಿ ಇದೆ, ನನ್ನ ಆಸ್ತಿನೇ ಹೋಗ್ಬೇಕಾ? ಕೇಳ್ತೀವ ಕೇಳಲ್ವಾ? ಪ್ರಶ್ನೆ ಮಾಡ್ತೀವ? ಆದರೆ ಯೋಬನು ಪೂರ್ತಿ ಆಸ್ತಿ ಎಲ್ಲ ಹೋಗುತ್ತೆ, ಮಕ್ಕಳು ಸತ್ತು ಹೋಗ್ತಾರೆ. ಕೊನೆಯದಾಗಿ ಹೇಳಿರುವಂಥ ಮಾತೆಂತದಪ್ಪ ಅಂತ ನೋಡುವಾಗ ಏನ್ರಿ, ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು ಅಂತ ಈ ಮಾತು ಹೇಳ್ತೀರಾ? ಭಕ್ತರಾದ್ರೆ ಹೇಳ್ತೀವಿ, ಯಥಾರ್ಥವಾದಂಥ ಭಕ್ತರಾದರೆ ಈ ಮಾತು ಖಂಡಿತವಾಗಿ ಹೇಳ್ತೀವಿ ಪ್ರಿಯರೇ. ಯಥಾರ್ಥವಾದಂಥ ಭಕ್ತರಾಗಬೇಕು. ಏನೇ ಶೋಧನೆ ಬರಲಿ, ತಂದೆ ನನಗೆ ಶಕ್ತಿ ಕೊಡಿ ತಂದೆ. ಏನೇ ಕಷ್ಟ ಬರಲಿ, ಅಪ್ಪ ನನಗೆ ಶಕ್ತಿ ಕೊಡಿಪ್ಪ, ನಾನು ಗೆಲ್ತೀನಿ, ನೀವು ಬೇಕು ತಂದೆ, ನೀವು ಬೇಕು ತಂದೆ, ಪರಲೋಕ ಬೇಕು ತಂದೆ, ಅದು ಶಾಶ್ವತವಾದ ಲೋಕ ತಂದೆ, ಅದು ಬೇಕು ತಂದೆ. ಈ ಲೋಕದಲ್ಲಿ ಹೇಗಿದ್ದರೂ ಪರವಾಗಿಲ್ಲ, ನಾನು ಬದುಕೋದಕ್ಕೆ ನನಗೆ ಶಕ್ತಿಯನ್ನು ಕೊಡಿ ತಂದೆ ಅಂತೇಳಿ ನಾವು ಬೇಡಬೇಕು. ಯಥಾರ್ಥವಾದಂಥ ಭಕ್ತರಾದರೆ ಹಾಗೆ ಬೇಡ್ತಾರೆ. ಇವಾಗ ನೋಡಿ, ಈತನೆಲ್ಲ ಕಳ್ಕೊಳ್ತಾನೆ. ಸ್ನೇಹಿತರು ಬರ್ತಾರೆ, ಸ್ನೇಹಿತರು ಬಂದು ಧೈರ್ಯಪಡಿಸ್ಬೇಕಾ ಅಥವಾ ಶೋಧಿಸ್ಬೇಕಾ? ಧೈರ್ಯಪಡಿಸ್ಬೇಕಾ ಶೋಧಿಸ್ಬೇಕಾ? ಆಸ್ತಿ ಹೋಯ್ತು, ಮಕ್ಕಳು ಹೋದ್ರು, ಎಲ್ಲ ಹೋದ್ಮೇಲೆ ಈತನ ಪ್ರಾರ್ಥನೆಯಲ್ಲೇ ಇದ್ದಾನೆ. ಇವ್ರು ಬಂದು ಏನು ಹೇಳ್ತಾರೆ ಗೊತ್ತಾ? ಯೋಬನೇ, ನಿನ್ನಲ್ಲಿ ಪ್ರಾರ್ಥನೆ, ನಿನ್ನಲ್ಲಿ ಯಥಾರ್ಥವಾದಂಥ ಭಕ್ತಿ ಇಲ್ಲಯ್ಯ, ನೀನು ಭಕ್ತನಲ್ಲ, ನೀನು ಪಾಪದಲ್ಲಿದ್ದೀಯಾ, ನೀನು ಪಾಪದಲ್ಲಿದ್ದೀಯಾ, ನೀನು ಭಕ್ತನಲ್ಲ, ನೀನು ಅನೀತಿವಂತನು ಅಂತ ಹೇಳಿ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೋಡು, 10 ಮಂದಿ ಮಕ್ಕಳು ಹೋದ್ರಲ್ಲ, ಆಸ್ತಿ ಹೋಯ್ತಲ್ಲ, ಅದು ಅಲ್ಲದೆ ನಿನ್ಗೆ ರೋಗ ಬಂತು ಅಲ್ಲ, ಆದ್ರೂ ಕೂಡ ನಿನಗೆ ಬುದ್ಧಿ ಬರ್ತಾ ಇಲ್ಲಲ್ಲ, ಮತ್ತೆ ಪ್ರಾರ್ಥನೆ 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 ಅಂತ ಇದೆ, ಬುದ್ಧಿ ಜ್ಞಾನ ಇದೆಯಾ ನಿನಗೆ? ಒಂದು ರೀತಿಯಲ್ಲಿ ಅವಮಾನ ಪಡಿಸ್ತಾ ಇದ್ದಾರೆ. ಅವೆಲ್ಲ ಇತಿಹಾಸ ಏನ್ರಿ, ಅವ್ರ ಮಧ್ಯದಲ್ಲಿ ಸಂಭಾಷಣೆ ನಡೀತಾ ಇದ್ದಾರೆ. ಅದೆಲ್ಲ ನೋಡ್ಕೊಂಡು ಬಂದಾಗ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಯೋಬನನ್ನ ನಿಂದಿಸ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಕೊನೆಯದಾಗಿ ಯೋಬನನ್ನ ಸ್ನೇಹಿತರನ್ನ ಕುರಿತು ದೇವರು ಸಾಕ್ಷಿ ಕೊಡ್ತಾನೆ. ಏನ್ ಸಾಕ್ಷಿ ಕೊಡ್ತಾನೆ ದೇವರು? ಯೋಬನ ಗ್ರಂಥ 42ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ಅಂದ್ರೆ ಯೋಬನನ್ನ ಕುರಿತು ದೇವ್ರ ಸಾಕ್ಷಿ, ಯೋಬನು ಯಥಾರ್ಥವಂತನಾದ ಭಕ್ತನು. ಸ್ನೇಹಿತರು ಬಂದಿದ್ದಾರಲ್ಲ, ಅವ್ರ ವಿಷಯದಲ್ಲಿ ನೀವು ಯಥಾರ್ಥವಾಗಿ ನೀವು ಮಾತಾಡಲಿಲ್ಲ ಅಂತ ಹೇಳ್ತಾರೆ. 3 ಮಂದಿ ಸ್ನೇಹಿತರು ಬಂದಿದ್ದಾರಲ್ಲ, ಈಗಲೂ ಕೂಡ ಯಾರಾದ್ರೂ ಭಕ್ತಿಯಿಂದ ನಿಷ್ಠೆಯಿಂದ ಜೀವಿಸುವಾಗ ಹೊರಗಡೆ ಕೆಲವರು ಶೋಧನೆ ಕೊಡ್ತಾ ಇರ್ತಾರೆ. ನೀವು ಮಾತಿನಿಂದ ತಿವಿತಾ ಇರ್ತಾನೆ, ಮಾತಿನಿಂದ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಅಂಥವ್ರು ಆಗಿನ ಕಾಲದಲ್ಲಿ ಕೂಡ ಯೋಬನ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಅವರನ್ನು ನೋಡಿ ದೇವರು ಮಾತಾಡುವಂಥ ಮಾತೇನಪ್ಪ ಅಂತ ನೋಡುವಾಗ ಏನ್ರಿ, ಯೋಬನನ್ನು ಮೆಚ್ಕೊಳ್ತಾರೆ, ಅವರು ತಪ್ಪು ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನ ಹೇಳ್ತಾರೆ. ಎರಡನೇದಾಗಿ 8ನೇ ವಚನ, ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿಸಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ. ಅಂದ್ರೆ ಅವ್ರು ಏನಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ? ಸತ್ಯವಾಗಿ ನುಡಿದಿಲ್ಲ, ಯಥಾರ್ಥವಾಗಿ ಮಾತಾಡಿಲ್ಲ, ಮೂರ್ಖತನದಿಂದ ಮಾತಾಡಿದ್ದಾರೆ, ಮೂರ್ಖವಾಗಿ ಮಾತಾಡಿದ್ದಾರೆ. ಆದ್ದರಿಂದ ಇವಾಗ ಯೋಬನ ಸ್ನೇಹಿತರನ್ನ ದೇವರು ದಂಡಿಸೋದಕ್ಕೆ, ಅಂದ್ರೆ ಶಿಕ್ಷಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಇವಾಗ ನಿಮಗೆ ಶಿಕ್ಷೆ ಬರ್ಕೊಡುದು ಅಂದ್ರೆ ನೀವೇನ್ ಮಾಡಬೇಕು?
ದೇವರು ಸ್ನೇಹಿತರಿಗೆ, ಯೋಬನ ಸ್ನೇಹಿತರಿಗೆ ಹೇಳ್ತಾರೆ, ನೀವೇನು ಗೊತ್ತಾ, ನಿಮಗೆ ಶಿಕ್ಷೆ ಬರಕೂಡ್ದು ಅಂದರೆ ನನ್ನ ಯೋಬನಿದ್ದಾನಲ್ಲ, ಯೋಬನ ಬಳಿಗೆ ಹೋಗಿ 7 ಟಗರುಗಳನ್ನು 7 ಓರಿಗಳನ್ನು ತೆಗೆದುಕೊಂಡು ದಹನ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಬೇಕು. ಆಮೇಲೆ ಯೋಬನು ಬಂದು ನಿಮ್ಮ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆತನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನಾನು ಉಳಿಸ್ತೀನಿ, ನಿಮ್ಮನ್ನು ದಂಡಿಸದೆ ಉಳಿಸ್ತೀನಿ. ಯಾರು ಪ್ರಾರ್ಥನೆ ಮಾಡ್ಬೇಕು ಇವಾಗ? ಯಾರು ಮಾಡ್ಬೇಕು ಹೇಳಿಮ್ಮ? ಯೋಬನು ಮಾಡ್ಬೇಕು. ಯಾರಿಗೋಸ್ಕರ? ಸ್ನೇಹಿತರು. ಅವ್ರು ಯಾರು? ಭಕ್ತರ, ದುಷ್ಟರ? ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರ ಕೆಟ್ಟವರ? ಅವರು ಸ್ನೇಹಿತರು ಕೆಟ್ಟವರಂತ ದೇವರು ಡಿಕ್ಲೇರ್ ಮಾಡ್ತಾರೆ, ಒಳ್ಳೆಯವರಲ್ಲ. ಲೋಕದಲ್ಲಿ ಇದ್ದವರು ಒಳ್ಳೆಯವರ ಕೆಟ್ಟವರ? ಲೋಕದಲ್ಲಿ ಇದ್ದವರು ಒಳ್ಳೆಯವರ ಕೆಟ್ಟವರ? ವಾಕ್ಯದ ಪ್ರಕಾರ ನೋಡುವಾಗ ಪಾಪದಲ್ಲಿದ್ದಾರೆ, ಹೌದಲ್ವಾ? ಪಾಪದಲ್ಲಿ ಇದ್ದಂಥ ಜನಾಂಗ ಆಶೀರ್ವಾದ ಹೊಂದಬೇಕಾದ್ರೆ, ಅಂದರೆ ಕೆಲವು ಕಾಲ ಬದುಕಬೇಕಾದ್ರೆ ಯಾರು ಪ್ರಾರ್ಥನೆ ಮಾಡಬೇಕು? ಭಕ್ತರು. ಯಾರು ಪ್ರಾರ್ಥನೆ ಮಾಡ್ಬೇಕು ಹೇಳಿಮ್ಮ? ಇವಾಗ ಯೋಬನ ಪ್ರಾರ್ಥನೆ ಮಾಡಿದ್ರೆ ಆ 3 ಸ್ನೇಹಿತರಿದ್ದಾರಲ್ಲ ಅವ್ರು ಉಳಿತಾರೆ. ಯೋಬನ ಪ್ರಾರ್ಥನೆ ಮಾಡದೆ ಹೋದ್ರೆ ಅವ್ರು ಉಳಿಯಲ್ಲ, ಅವ್ರಿಗೆ ದಂಡನೆ ಆಗುತ್ತೆ. ಈ ಅವಕಾಶ ಯಾರಿಗೆ ಕೊಟ್ಟಿದ್ದಾನೆ? ದೇವರು ಯೋಬನಿಗೆ ಕೊಟ್ಟಿದ್ದಾನೆ ಪ್ರಿಯರೇ, ಯೋಬನಿಗೆ. ಇವಾಗ ಯೋಬನ ಪ್ರಾರ್ಥನೆ ಮಾಡ್ತಾನ ಮಾಡಲ್ವಾ? ಭಕ್ತನಾದ್ರೆ ಪ್ರಾರ್ಥನೆ ಮಾಡ್ತಾನೆ. ಭಕ್ತನಾದ್ರೆ ಯಾರ ಮೇಲೆ ದ್ವೇಷ ಇಟ್ಕೊಳ್ಳಲ್ಲ. ಯಾರ ಮೇಲೆ ನಮಗೆ ದ್ವೇಷ ಇದೆ ಅಂದ್ರೆ ನಾವು ಭಕ್ತರಲ್ವಾ, ಒಂದೇ ಮಾತಲ್ಲಿ ಭಕ್ತರಲ್ಲ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ನಾವು ಯಾರ ಮೇಲೆ ಆದ್ರೂ ದ್ವೇಷ ಇದೆಯಮ್ಮ? ಮನೆಯಲ್ಲಿ ಆಗಿರೋ, ಮನೆಯಲ್ಲೂ ಕೂಡ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೋ ಇರ್ತಾರಲ್ಲಿ, ಯಾರ ಮೇಲಾದ್ರೂ ಇದೆಯಾ? ಇವತ್ತೇ ಅದನ್ನು ತೆಗೆದಾಕಿ. ದೇವ್ರ ಮೂಲಕ ನಮಗೆ ಆಶೀರ್ವಾದ ಬೇಕು ಅಂದಾಗ ಬೇಡ ರೀ, ಯಾರಿಗೆ ಏನು ಬೇಡ. ನಮ್ಗೆ ಯಾರು ಬೇಕು ಹೇಳಿ? ದೇವ್ರು ಬೇಕು. ಮತ್ತೆ ಯಾರು ಬೇಕು? ಮತ್ತೇನು ಬೇಕು? ರಕ್ಷಣೆ ಬೇಕು. ಮತ್ತೇನು? ಪರಲೋಕ ಬೇಕು, ಹೌದಲ್ಮ? ಪರಲೋಕ ಬೇಕು, ದೇವ್ರು ಬೇಕು ಅಂದಾಗ ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೊಂಡ್ರೆ, ಹಗೆ ಇಟ್ಕೊಂಡ್ರೆ ಅದು ಕಳೆದುಕೊಳ್ತೀವಿ, ಸಿಗಲ್ಲ. ಇವಾಗ ಯೋಬನ ಸ್ನೇಹಿತರಿಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಾರೆ, ಯೋಬನು ಪ್ರಾರ್ಥನೆ ಮಾಡ್ತಾನೆ. ಯೋಬನು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಸ್ವಲ್ಪ ಕಾಲ ಉಳಿಯುವಂಥದ್ದು. ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಕಾಲದಲ್ಲಿ ನೋಡುವಾಗ ಇಸ್ರಾಯೇಲರು ಪಾಪ ಮಾಡ್ತಾರೆ. ಪಾಪ ಅಂದರೆ ದೊಡ್ಡದೊಂದು ವಿಗ್ರಹ ರೆಡಿ ಮಾಡ್ಕೊಳ್ತಾರೆ. ದೇವರ ಸನ್ನಿಧಿಯಲ್ಲಿ ಘೋರವಾದಂಥ ಪಾಪ. ಅವರೆಲ್ಲರನ್ನ ಸಾಯಿಸೋದಕ್ಕೆ ದೇವರು ಸಿದ್ಧರಾಗ್ತಾರೆ. ಇವರೆಲ್ಲರನ್ನ ಸಾಯಿಸೋದಕ್ಕೆ ದೇವರು ಸಿದ್ಧನಾಗ್ತಾರೆ. ಅವಾಗ ಮೋಶೆ ಅಡ್ಡ ನಿಂತ್ಕೊಳ್ತಾನೆ. ತಂದೆ ಆದ ದೇವ, ಅವರನ್ನು ನೀವು ಕ್ಷಮಿಸಬೇಕು, ಅವರನ್ನು ನೀವು ಕ್ಷಮಿಸಬೇಕು, ಅವರನ್ನು ನೀವು ಕ್ಷಮಿಸಬೇಕು ಅಂತೇಳಿ ಒಬ್ಬ ಸೇವಕರು, ದೈವ ಸೇವಕರು ಅಡ್ಡ ನಿಂತ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಮೋಶೆ ಮಾತನ್ನು ಕೇಳಿ ಆ ಸಮಯದಲ್ಲಿ ಅವ್ರನ್ನ ಕೊಂದಾಗಬೇಕು ಅಂತೇಳಿ ದೇವರು ಸಿದ್ಧರಾಗ್ತಾರಲ್ಲ, ಆ ಸಮಯವನ್ನು ಏನ್ರಿ ದೇವರು ತೆಗಿತಾರೆ ಪ್ರಿಯರೇ. ಅಂದರೆ ಅವರಿಗೆ ನಾಶ ಮಾಡದಂತೆ ದೇವರು ಸಮಯವನ್ನು ಕೊಡ್ತಾರೆ. ಈ ಸಮಯವನ್ನು ಬಂದಾಗ ಅವ್ರು ಏನಾಗಬೇಕು ಹೇಳಿ? ಯಾರ ಮೂಲಕ ದೇವರ ವಾಕ್ಯವನ್ನು ತಿಳಿದುಕೊಂಡು ದೇವರ ಸನ್ನಿಧಿಗೆ ಬಂದರೆ ಅವರಿಗೆ ರಕ್ಷಣೆ ಉಂಟಾಗುತ್ತೆ. ಅವ್ರಿಗೇನಾಗುತ್ತೆ? ರಕ್ಷಣೆ ಉಂಟಾಗುತ್ತೆ. ಇವಾಗ ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಅಂತ ಗೊತ್ತಾಯ್ತು? ಗಮನಿಸ್ರಿ, ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಹೇಳಿ? ಭಕ್ತರಿಗೆ ಬಹಳ ಲಾಭ. ಹೊರಗಡೆ ಇದ್ದವ್ರಿಗೋಸ್ಕರ ಮಾಡಿದ್ದೀವಲ್ವಾ? ನಮ್ಮ ಪ್ರಾರ್ಥನೆಯನ್ನು ಕೇಳಿ, ಅಂದರೆ ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಸ್ವಲ್ಪ ಕಾಲ ಬದುಕೋದಕ್ಕೆ ಅವಕಾಶ ಕೊಡ್ತಾರೆ. ರಕ್ಷಣೆ ಅಲ್ಲ, ನಿತ್ಯ ಜೀವ ಕೊಡಲ್ಲ, ರಕ್ಷಣೆ ಮಾರ್ಗ ಸಿಗಲ್ಲ ಅವರಿಗೆ. ಭಕ್ತರ ಪ್ರಾರ್ಥನೆ ಮಾಡುವುದರಿಂದ ಅವರು ಸ್ವಲ್ಪ ಕಾಲ ಬದುಕೋದಿಕ್ಕೆ ಅವಕಾಶ. ದೇವರಿಗೆ ಕೋಪ ಬರುತ್ತೆ, ಅವಾಗವಾಗ ದೇವರಿಗೆ ಕೋಪ ಬಂದಾಗ ಸಾಯಿಸೋದಕ್ಕೆ ದೇವರು ಸಿದ್ಧರಾಗ್ತಾರೆ. ಅದೇ ಸಮಯದಲ್ಲಿ ನಾವು ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಾಗ, ದೇವ ಕನಿಕರಿಸಿ ದೇವ ಅಂತೇಳಿ ಭಕ್ತರಿರ್ತಾರಲ್ಲ, ಯಥಾರ್ಥವಾದ ಭಕ್ತರಿರ್ತಾರೆ ನೋಡಿ, ಆ ಭಕ್ತರು ಪ್ರಾರ್ಥನೆ ಮಾಡಿದಾಗ ಅಂಥವ್ರ ಪ್ರಾರ್ಥನೆ ಕೇಳಿ ಅಲ್ಲಿ ಸ್ವಲ್ಪ ಕಾಲ ಬದುಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆ ಸಮಯ ಪಡ್ಕೊಂಡಂತ ಅವರು ದೇವರನ್ನ ತಿಳ್ಕೊಂಡು ಸಭೆಗೆ ಬಂದರೆ, ದೇವರ ಸಹವಾಸದಲ್ಲಿ ಬಂದಾಗ ಆಗ ಅವರಿಗೆ ರಕ್ಷಣೆ ಪಡ್ಕೊಳ್ಳುವಂಥ ಭಾಗ್ಯ ಸಿಗುತ್ತೆ. ಆ ಒಂದು ರಕ್ಷಣೆ ಭಾಗ್ಯವನ್ನು ಅವ್ರು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಮತ್ತೆ ದೇವರ ಸನ್ನಿಧಿಗೆ ಬರಬೇಕಾಗುತ್ತೆ.
ನಾವು ಪ್ರಾರ್ಥನೆ ಮಾಡೋದ್ರಿಂದ ನಾವು ದೇವರಿಗೆ ಮಕ್ಕಳಾಗ್ತೀವಿ, ದೇವ್ರ ಮೂಲಕ ಆಶೀರ್ವಾದ ಪಡ್ಕೊಳ್ತೀವಿ, ಸತ್ರ ನಿತ್ಯ ಜೀವ ನಮ್ಗೆ ಸಿಗುತ್ತೆ. ಇತರರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅಂತ ನೋಡುವಾಗ ಅವರಿಗೆ ಸ್ವಲ್ಪ ಕಾಲ ಬದುಕೋದಕ್ಕೆ ಅವಕಾಶ ಸಿಗುತ್ತೆ. ಈ ಅವಕಾಶ ಪಡ್ಕೊಂಡಂತ ಅವರು ದೇವರನ್ನ ಯಾವಾಗೋ ಒಂದು ಟೈಮ್ ಬರುತ್ತಲ್ಲ, ಯಾವಾಗೋ ಒಂದು ಟೈಮ್ ಬದುಕಿದಾಗ ಯಾವಾಗೋ ಒಂದು ಟೈಮ್ ಯಾರೋ ಒಬ್ರು ಕರಪತ್ರಿಕೆ ಕೊಡ್ತಾರೆ, ಇಲ್ಲಿ ಯಾರೋ ಒಬ್ರು ಸುವಾರ್ತೆ ಹೇಳ್ತಾರೆ, ಯಾರೋ ಒಬ್ರು ವಾಕ್ಯವನ್ನು ತಿಳಿಸ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಗಮನ ಕೊಟ್ಟಾಗ, ಮನಸ್ಸು ಕೊಟ್ಟಾಗ ದೇವರ ಬಳಿಗೆ ಬರುವಂತ ಅವಕಾಶ ಇರುತ್ತೆ ಪ್ರಿಯರೇ. ಆ ಅವಕಾಶವನ್ನು ಅವರು ಸದ್ವಿನಿಯೋಗ ಮಾಡಿಕೊಂಡ್ರೆ ರಕ್ಷಣೆ ಪಡ್ಕೊಳ್ತಾರೆ. ಇದು ನಡೆಯುತ್ತೆ. ಏನು ಅರ್ಥ ಆಯ್ತಾ? ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ರಕ್ಷಣೆಯನ್ನು ಪಡಿಬೇಕು, ನಿತ್ಯ ಜೀವನ ಪಡಿಬೇಕು ಅಂದಾಗ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಯಥಾರ್ಥವಾದಂಥ ನಂಬಿಕೆ ಇರಬೇಕು. ಆ ನಂಬಿಕೆ ದೃಢವಾದ ನಂಬಿಕೆ ಇರಬೇಕು. ಹಾಗೆ ಇದ್ದಾಗ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ಎರಡನೇದಾಗಿ ಇನ್ನೊಬ್ಬರಿಗೆ ಏನ್ರಿ ಬದುಕೋದಕ್ಕೆ ಕೆಲವು ಕಾಲ ಅವಕಾಶನೂ ದೇವರು ಕಲ್ಪಿಸಿ ಕೊಡ್ತಾರೆ. ಇಷ್ಟೆಲ್ಲ ಲಾಭ, ಬಹಳ ಲಾಭ ಇದೆ. ಅಂಥ ಶ್ರೇಷ್ಠವಾದಂಥ ಲಾಭ ಅದು ದೇವ್ರ ಮೂಲಕ ಸಿಗುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿ. ಯಾಕಂದರೆ ನಿತ್ಯ ಜೀವ ಬೇಕು ನಮಗೆ ಎಲ್ಲರಿಗೂ. ಏನು ಬೇಕು ಹೇಳಿ? ನಿತ್ಯ ಜೀವ ಬೇಕು. ನಮ್ಮೆಲ್ಲರಿಗೂ ಪರಲೋಕ ಬೇಕು. ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕು. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಇದು ಅದ್ಭುತವಾದಂಥ ಮಾರ್ಗ. ಅದು ದೇವರ ಮಾರ್ಗ, ಯೇಸು ಕ್ರಿಸ್ತರ ಮಾರ್ಗ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಮೂಲಕ ಹೊರತು ಯಾರು ತಂದೆಯಾದ ದೇವರ ಬಳಿಗೆ ಅಂದರೆ ಪರಲೋಕಕ್ಕೆ ಬರುವುದಿಲ್ಲ. ಆ ಪರಲೋಕವನ್ನು ಪಡೆದುಕೊಳ್ಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಈ ಮಾರ್ಗದಲ್ಲಿ ಬಂದು ಭಯ ಭಕ್ತಿಯಿಂದ ನಡ್ಕೊಂಡಾಗ ಅದ್ಭುತ ಪ್ರಿಯ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ಒಂದೇ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಮಹೋನ್ನತನಾದಂಥ ನಮ್ಮ ತಂದೆಯೇ, ಅತಿ ಪರಿಶುದ್ಧನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಪ್ರಾರ್ಥನೆ ಮಾಡುವುದರಿಂದ ಯಾರಿಗೆ ಲಾಭ ಎಂಬುದು ಕೆಲವು ವಿಷಯಗಳನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀವಿ. ಸ್ತೋತ್ರಗಳು ತಂದೆ. ಇರೋ ವಿಷಯಗಳನ್ನು ನೇರವಾಗಿ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ, ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಸಭೆ ಸೇವಕರಾಗಿರುವಂಥ ನಿಮ್ಮ ಸೇವಕರಿಗೋಸ್ಕರ, ನಿಮ್ಮ ಸೇವಕರ ಕುಟುಂಬದಗೋಸ್ಕರ, ಅವರನ್ನು ಪ್ರೀತಿಸಿಕೊಟ್ಟಿರುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಕನಿಕರಿಸಿ ಕಾಪಾಡಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ. ಒಂದು ವೇಳೆ ಕಷ್ಟದಲ್ಲಿ ಬಾಧೆಯಲ್ಲಿದ್ದರೆ ಕನಿಕರಿಸಿ ಕಾಪಾಡಿ, ಆತ್ಮಿಕ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಸಭೆಯಾಗಿ ಕೂಡಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.